ಸೊ ನಮಸ್ಕಾರ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ನಿಮಗೆ ದಟ್ ಇಸ್ ಫಿಸಿಕ್ಸ್ ಪಿ ಸಿ ಪ್ಯಾಕೇಜ್ 2 ಅಂತ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಫಿಸಿಕ್ಸ್ ಪಿ ಸಿ ಪ್ಯಾಕೇಜ್ 2 ಅಲ್ಲ ಸ್ನೇಹಿತರೆ. ನಡೀಸ್ ಪ್ಯಾಕೇಜ್ 1 ನೋಡಿ ನೀವು ಸಖತ್ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕಂದರೆ ಕಂಪ್ಲೀಟ್ ಹೇಗೆ ಓದಬೇಕು ಅಂತಕ್ಕಂಥ ಫಿಸಿಕ್ಸ್ ಸಿಲೆಬಸ್ಸನ್ನೇ ಕೊಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಇದು ಪಿ ಸಿಯಿಂದ ಡಿ ಸಿವರೆಗೂ ಪ್ಯಾಕೇಜ್ ಅಂತ ಅನ್ಕೋಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಇಲ್ಲೇ ನಾನು ಸಿಲೆಬಸ್ಸನ್ನು ಕೊಡ್ತಾ ಇದ್ದೀನಿ. ಆ ಸಿಲೆಬಸ್ ಪ್ರಕಾರ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆಗೆ ಒಂದೊಂದು ಟಾಪಿಕ್ ತಗೊಂಡು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಸೊ ಸ್ನೇಹಿತರೆ, ಮಾಡಿಸಿ ಅಂತ ಹೇಳ್ತಾ ನೀವು ನಮಗೆ ಕೊಡ್ತಕ್ಕಂತಹ ಉಡುಗೊರೆ ಏನು ಫೀಸ್ ಅಪ್ಪ ಅಂದರೆ, ಸೊ ಸ್ನೇಹಿತರೆ ಏನೂ ಇಲ್ಲ, ಏನು ನಮ್ಮ ಒಂದು ಮೋಟಿವೇಶನ್ ಮಾಡಲಿಕ್ಕೆ, ನಮಗೆ ಪ್ರೇರಣೆ ಮಾಡಲಿಕ್ಕೆ. ಸೊ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದ ತಕ್ಷಣ ತಮ್ಮ ಬ್ರೈನಲ್ಲಿ ಒಂದು ಮಾತು ಇಟ್ಕೊಳ್ಳಿ, ಏನು ಈ ವಿಡಿಯೋ ನೋಡಿದ್ದೀನಿ, ನಾನು ಶಂಕರ್ ಸರ್ಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಮಾಡಿಸಿ ಸ್ನೇಹಿತರೆ. ಅದು ನಮಗೆ ಕೊಡ್ತಕ್ಕಂತಹ ಉಡುಗೊರೆ ಅಂತ ಹೇಳ್ತಾ, ಸೊ ಒಂದು ಲಾಸ್ಟ್ ಡೈಲಾಗ್ ಸ್ನೇಹಿತರೆ, ಏನು ಉಗುಳಿ ಉಗುಳಿ ರೋಗ, ಹಾಡಿ ಹಾಡಿ ರಾಗ, ಒಳ್ಳೆಯದನ್ನು ಯೋಚಿಸಿ ಯೋಗ. ಇದು ಶಂಕರ್ ಸರ್ ಡೈಲಾಗ್. ಒಳ್ಳೆಯದನ್ನು ಯೋಚಿಸಿ ಯೋಗ. ಸ್ನೇಹಿತರೆ, ಒಳ್ಳೆಯದನ್ನೇ ಯೋಚಿಸ್ತಾ ಹೋಗಿ ಒಳ್ಳೊಳ್ಳೆ ಯೋಗಗಳು ಬರುತ್ತೆ ಅಂತ ಹೇಳ್ತಾ ಟಾಪಿಕ್ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ರಾಕೆಟ್. ಸೊ ಹಾಗಾದರೆ ರಾಕೆಟ್ ಅಂದರೆ ಏನು ಕ್ವಶನ್ಸ್ ಬರ್ಬೋದು ರಾಕೆಟ್ ಮೇಲೆ? ಸೊ ಏನಿಲ್ಲ ಸ್ನೇಹಿತರೆ, ನಮಗೆ ಗೊತ್ತು, ನಾನು ಇಲ್ಲಿಂದ ಬೆಂಗಳೂರು ಬರಬೇಕು ಅಂದರೆ ಬಸ್ ಬೇಕು. ನಾನು ಇಲ್ಲಿಂದ ಶ್ರೀಲಂಕಾ ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗೋಕ್ಕಾಗ್ತದೆ? ಸಮುದ್ರದಲ್ಲಿ ಬಸ್ ಹೋಗುತ್ತೆ? ನೋ. ಹಡಗು ಬೇಕು, ಇಲ್ಲ ವಿಮಾನ ಬೇಕು. ಸೊ ಈ ಭೂಮಿ ನನಗೆ ಬೇಜಾರಾಗಿದೆ, ಭೂಮಿನೇ ದಾಟಿ ಹೋಗಬೇಕು ಅಂದರೆ ಏನು ಬೇಕು? ದಟ್ ಈಸ್ ರಾಕೆಟ್ ಬೇಕು. ಸೊ ಸ್ನೇಹಿತರೆ, ರಾಕೆಟ್, ಈ ರಾಕೆಟ್ ಇದೆಯಲ್ವಾ, ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ? ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಸಂವೇಗ, ಸಂರಕ್ಷಣಾ ತತ್ವ ಅಂತ. ಲಾ ಆಫ್ ಕನ್ಸರ್ವೇಷನ್ ಮೂಮೆಂಟ್. ಸೊ ದಿಟ್ ಈಸ್ ಎ ಮೊಮೆಂಟಮ್. ಸಂವೇಗ ಸಂರಕ್ಷಣಾ ತತ್ವ ಅಂತ ಕರಿತೀವಿ ಸ್ನೇಹಿತರೆ. ಏನು ಸಂವೇಗ? ಎರಡು ವೇಗ. ಒಂದು ರಾಕೆಟ್ ಮೇಲಕ್ಕೆ ಹೋಗ್ತಾ ಇರೋ ವೇಗ 10 ನ್ಯೂಟನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ನಿಷ್ಕಾಶ ಅನಿಲಗಳು, ಇಲ್ಲೇನು ಇಂಜಿನಲ್ಲಿ ಇಂಧನ ಉರಿದು ಏನು ಹೊರಗಡೆ ಬರ್ತಾ ಇದೆ, ಅದರ ವೇಗ ದಟ್ ಇಸ್ ದ 10 ನ್ಯೂಟನ್. ಹಾಗಾದ್ರೆ ಎರಡರ ವೇಗ ಏನಾಗ್ತಾ ಇದೆ? ಈಕ್ವಲ್ ಇದೆ. ಯಾವಾಗ ಈಕ್ವಲ್ ಇದೆ? ಬಾಹ್ಯ ಬಲ 0 ಇದ್ದಾಗ. ಸೊ ಸ್ನೇಹಿತರೆ, ಈ ರಾಕೆಟ್ ಮೇಲಕ್ಕೆ ಹೋಗಲಿಕ್ಕೆ ಬಲ ಕೊಡ್ತಾ ಇರೋರು ಯಾರು ಅಂದರೆ ದಟ್ ಇಸ್ ನಿಷ್ಕಾಶ ಅನಿಲಗಳು. ನಿಷ್ಕಾಶ ಅನಿಲಗಳು ಕೆಳಗಡೆ ಬರಲಿಕ್ಕೆ ಬಲ ಕೊಡ್ತಾ ಇರೋದು ಯಾವುದು? ರಾಕೆಟ್. ಹಾಗಾದರೆ ಇದರ ಬಲದಿಂದ ಇದು ಬರ್ತಾ ಇದೆ, ಇದರ ಬಲದಿಂದ ಇದು ಹೋಗ್ತಾ ಇದೆ. ಹಾಗಾಗಿ ಈ ವ್ಯವಸ್ಥೆಯ ಮೇಲೆ ಬಾಹ್ಯ ಬಲ ಏನಾಗಿದೆ? 0 ಆಗಿದೆ. ಹಾಗಾದರೆ ಸಿಂಪಲ್, ಬಾಹ್ಯ ಬಲ 0. ಎರಡು ವೇಗಗಳು ಏನು? ಸಂವೇಗ ಸಂರಕ್ಷಣಾ ತತ್ವ ಏನಂದರೆ, ಒಂದು ವ್ಯವಸ್ಥೆಯ ಮೇಲೆ ಬಾಹ್ಯ ಬಲ 0 ಆಗಿದ್ದಾಗ, ಒಂದು ವ್ಯವಸ್ಥೆ ಮೇಲೆ ಬಾಹ್ಯ ಬಲ 0 ಆಗಿದ್ದಾಗ ಅದರ ಎರಡು ಅಂದರೆ ಸಂವೇಗ ಸ್ಥಿರವಾಗಿರುತ್ತದೆ ಅಥವಾ ಸಂರಕ್ಷಿತವಾಗಿರುತ್ತದೆ ಎಂಬ ನಿಯಮದ ಆಧಾರದ ಮೇಲೆ, ನಮ್ಮ ತತ್ವದ ಆಧಾರದ ಮೇಲೆ ನಮ್ಮ ರಾಕೆಟ್ ಮೇಲಕ್ಕೆ ಹೋಗುತ್ತೆ ಸ್ನೇಹಿತರೆ. ಇನ್ನೊಂದು, ರಾಕೆಟ್ ಯಾವ ತತ್ವ? ಸಂವೇಗ ಸಂರಕ್ಷಣಾ ತತ್ವ. ಯಾವ ನಿಯಮ ಅಂದರೆ ದಟ್ ಇಸ್ ನ್ಯೂಟನ್ನ 3ನೇ ನಿಯಮ. ಹಾಗಾದರೆ ನಿಯಮ ಕೇಳ್ದ ಅಂದರೆ ನ್ಯೂಟನ್ಸ್ ಥರ್ಡ್ ಲಾ. ದಟ್ ಈಸ್ ಸಂವೇಗ ತತ್ವ ಕೇಳ್ದ ಅಂದರೆ ಸಂವೇಗ ಸಂರಕ್ಷಣಾ ತತ್ವ. ಇದು ರಾಕೆಟ್ನ ಚಿತ್ರ ಸ್ನೇಹಿತರೆ. ಇಲ್ಲಿ ರಾಕೆಟ್ನ ಮುಂಭಾಗ ಇದೆಯಲ್ವಾ, ಈ ಮುಂಭಾಗಕ್ಕೆ ಪೆಲೋಡ್ ಅಂತ ಕರಿತೀವಿ ನಾವು. ಪೆಲೋಡ್ ಅಂದರೆ ನಾವು ರಾಕೆಟನ್ನು ಏನಕ್ಕೆ ಕಳಿಸ್ತೀವಿ ಅಂದರೆ, ನಮ್ಮ ಹತ್ರ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದೆ, ನಮ್ಮ ಹತ್ರ ಒಂದು ವೈಜ್ಞಾನಿಕ ಸಾಧನ ಇದೆ. ಆ ವೈಜ್ಞಾನಿಕ ಸಾಧನವನ್ನು ಅಲ್ಲಿ ಬಿಟ್ಟು ಅಲ್ಲಿನ ಮಾಹಿತಿಯನ್ನೆಲ್ಲ ನಾವು ತಿಳ್ಕೋಬೇಕು. ಅಲ್ಲಿ ಇಡಲಿಕ್ಕೆ ಆ ವೈಜ್ಞಾನಿಕ ಸಾಧನವನ್ನು ತಗೊಂಡು ಹೋಗೋದು ರಾಕೆಟ್. ಆ ವೈಜ್ಞಾನಿಕ ಸಾಧನ ಇದೆಯಲ್ವಾ, ದಟ್ ಈಸ್ ಪೆಲೋಡ್. ಆ ಪೆಲೋಡ್ ಸ್ಯಾಟಲೈಟ್ ಆದರೂ ಆಗಿರ್ಬೋದು, ಆರ್ ವ್ಯೋಮನೌಕೆನಾದರೂ ಆಗಿರ್ಬೋದು, ಉಪಗ್ರಹನಾದರೂ ಆಗಿರ್ಬೋದು, ಆರ್ ವ್ಯೋಮ. ಹಾಗಾದ್ರೆ ಉಪಗ್ರಹ ಆರ್ ವ್ಯೋಮನೌಕೆನ ಏನಂತ ಕರಿತೀವಿ ನಾವು? ಪೆಲೋಡ್ ಅಂತ ಕರಿತೀವಿ. ಪೆಲೋಡಿಗೆ ಇದು ರಾಕೆಟಿನ ಮುಂಭಾಗದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ವೈಜ್ಞಾನಿಕ ಸಾಧನ ಸ್ನೇಹಿತರೆ. ಈ ರಾಕೆಟ್ ಮೇಲಕ್ಕೆ ಹೋಗುತ್ತೆ, ಎಸ್, ಭೂಮಿ ದಾಟಿ ಹೋಗುತ್ತೆ, ಮೀನ್ಸ್ ವಾತಾವರಣ ದಾಟಿ ಹೋಗುತ್ತೆ. ಹಾಗಾದರೆ ಇಲ್ಲಿ ದಹಿಸುವ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಅದಕ್ಕೆ ಅನುಕೂಲ ಮಾಡಿಕೊಡೋದು ಯಾವುದಪ್ಪ ಅಂದರೆ ಆಕ್ಸಿಜನ್. ಹಾಗಾದರೆ ಒಂದು ಇಂಜಿನಲ್ಲಿ ಇಂಧನ ಬರ್ನ್ ಆಗಬೇಕು ಅಂದರೆ ಇಂಧನನೂ ಬೇಕು, ಆಮ್ಲಜನಕನೂ ಬೇಕು. ಹಾಗಾದರೆ ಇಂಧನ ಏನೋ ನಾವು ಆ ರಾಕೆಟ್ ಒಳಗಡೆ ತುಂಬಿ ಕಳಿಸ್ತೀವಿ, ವಾತಾವರಣ ದಾಟಿ ಹೋದ್ಮೇಲೆ ಆ ಇಂಧನ ಉರಿಲಿಕ್ಕೆ ಆಮ್ಲಜನಕ ಬೇಕಲ್ವಾ? ಅದಕ್ಕೆ 2 ಟ್ಯಾಂಕ್ಗಳಲ್ಲಿ, ಒಂದು ಟ್ಯಾಂಕ್ಗಳಲ್ಲಿ ಆಮ್ಲಜನಕವನ್ನು ಇಟ್ಕೊಂಡಿರ್ತೀವಿ, ಇನ್ನೊಂದು ಟ್ಯಾಂಕಲ್ಲಿ ಫ್ಯೂಯಲನ್ನು ಇಟ್ಕೊಂಡಿರ್ತೀವಿ. ಈ ದ್ರವ ರೂಪದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆಮ್ಲಜನಕ ಇದೆಯಲ್ವಾ, ಅದನ್ನು ಆಕ್ಸಿಡೈಸರ್ ಅಂತ ಕರಿತೀವಿ. ಇದನ್ನು ಆಕ್ಸಿಡೈಸರ್. ನೆಕ್ಸ್ಟ್
ಇಂಧನ, ದಟ್ ಇಸ್ ದ ಇಂಧನ. ಆಕ್ಸಿಡೈಸರ್ ಅಂದರೆ ನಿರ್ವಾತದಲ್ಲಿ ರಾಕೆಟ್ ಕಾರ್ಯನಿರ್ವಹಿಸಲು ಏನು ಆಮ್ಲಜನಕ ಇದೆ, ನೆಕ್ಸ್ಟ್ ಇಂಧನ ಇದೆ. ಇವೆರಡನ್ನ ನಾವೇನಂತ ಕರಿತೀವಿ? ಪ್ರೊಪೊಲೆಂಟ್ಸ್, ನೋದಕಕಾರಿಗಳು ಅಂತ ಕರಿತೀವಿ ಸ್ನೇಹಿತರೆ. ನೋದಕಕಾರಿಗಳು. ಈ ನೋದಕಕಾರಿಗಳನ್ನು ತಗೊಂಡು ನಮ್ಮ ರಾಕೆಟ್ ಏನಾಗುತ್ತೆ, ನಭಕ್ಕೆ ಜಿಗಿಯತ್ತೆ, ಇಂಜಿನಲ್ಲಿ ಬಂದು ಉರಿದು ನಭಕ್ಕೆ ಜಿಗಿಯತ್ತೆ. ಇದ್ರ ಮೇಲೆ ಈ ಥರ ಕ್ವಶನ್ಸ್ಗಳು ಬರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನು ಡೀಟೇಲ್ ನೆಕ್ಸ್ಟ್ ಸಿಂಗಲ್ ಸ್ಟೇಜ್ ಏನು, ಮಲ್ಟಿ ಸ್ಟೇಜ್ ಏನು, ಇವೆಲ್ಲ ಯಾವ ಒಂದು ಫೋರ್ಸ್ ಮೇಲೆ ಹೋಗುತ್ತೆ ಅವೆಲ್ಲ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಈ ರಾಕೆಟ್ ಇದೆಯಲ್ವಾ, ಈ ಬಹುಹಂತದ ರಾಕೆಟ್, ಸೊ ಭೂಮಿಯನ್ನು ದಾಟಿ 100 ಕಿಲೋಮೀಟ್ರಿಗೆ ಹೋದಾಗ ಒಂದು ಹಂತ ಏನಾಗ್ಬಿಡುತ್ತೆ, ಕಳಿಸ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ. ಈ ರಾಕೆಟ್ ಭೂಮಿಯನ್ನು ದಾಟಿ ಹೋಗ್ಬೇಕಲ್ವಾ, ಹಾಗಾದ್ರೆ ಭೂಮಿಯನ್ನು ರಾಕೆಟ್ ದಾಟಿ ಹೋಗಬೇಕಾದ್ರೆ ಭೂಮಿ ಒಂದು ಗ್ರಾವಿಟಿ ಇದೆ. ಆ ಗ್ರಾವಿಟಿಯಿಂದ ಈ ಭೂಮಿ ಮೇಲೆ ಎಲ್ಲ ವಸ್ತುಗಳನ್ನು ಭೂಮಿ ಏನಾಗಿದೆ, ಹಿಡ್ಕೊಂಡಿದೆ. ಆ ಹಿಡ್ಕೊಂಡಿರ್ತಕ್ಕಂಥ ಗ್ರಾವಿಟಿಯನ್ನು ಬಿಡಿಸ್ಕೊಂಡು ಹೋಗೋದು, ದಟ್ ಈಸ್ ಎಸ್ಕೇಪ್. ಬಿಡಿಸ್ಕೊಂಡು ಹೋಗೋದಕ್ಕೆ ಏನಂತ ಕರಿತೀವಿ? ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಆ ವಿಮೋಚನಾ ವೇಗ ಎಷ್ಟಿರಬೇಕು ಅಂದರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಈ ಭೂಮಿ ಹೇಳುತ್ತೆ, ಏಯ್ ನೀವು ಯಾರಾದರೂ ನನ್ನನ್ನು ಬಿಟ್ಟು ಹೋಗಬೇಕು ಅಂದರೆ 1 ಸೆಕೆಂಡಿಗೆ 11.2 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ ಇದ್ದರೆ ಮಾತ್ರ ನೀವು ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಅಂತ. ಸ್ನೇಹಿತರೆ, ನಾನು ಕೂಡ 11.2 ಕಿಲೋಮೀಟರ್ ಸ್ಪೀಡಲ್ಲಿ ಮೇಲಕ್ಕೆ ಹಾರದೆ ಅಂದರೆ ಆರಾಮ್ ಚಂದ್ರಗ್ರಹದ ಮೇಲೆ ಹೋಗಿ ಬರ್ಬೋದು. ಆದರೆ ನನಗೆ ಆಕ್ಸಿಡೈಸರ್ ಬೇಕು, ಯಾಕಂದರೆ ವಾತಾವರಣ ದಾಟಿದ ಮೇಲೆ ಆಕ್ಸಿಜನ್ ಇರೋದಿಲ್ಲ. ಸೊ ಸ್ನೇಹಿತರೆ, ಇರಲಿ ಬಿಡಿಯೋದು ಕಾಮಿಡಿ. ಒಂದು ಮಾರ್ಕರನ್ನು 11.2 ಕಿಲೋಮೀಟರ್ ವೇಗದಲ್ಲಿ ನಾನು ಮೇಲಕ್ಕೆ ಎಸೆದ್ರೆ ಮಾರ್ಕರ್ ಕೆಳಗೆ ಬರೋದಿಲ್ಲ. ಯಾಕೆಂದರೆ ಮಾರ್ಕರ್ ಯಾವ ವೇಗವನ್ನು ಪಡ್ಕೊಳ್ಳುತ್ತೆ? ವಿಮೋಚನಾ ವೇಗವನ್ನು ಪಡ್ಕೊಳ್ಳುತ್ತೆ. ಈ ವಿಮೋಚನಾ ವೇಗವನ್ನು ಪಡ್ಕೊಂಡು ರಾಕೆಟ್ ಭೂಮಿಯನ್ನು ದಾಟಿ ಹೋಗುತ್ತೆ. ಹಾಗೆ ದಾಟಿ ಹೋಗಬೇಕಾದ್ರೆ ಹೇಗೆ ಹೋಗುತ್ತೆ ಅಂದರೆ ದಟ್ ಈಸ್ ಕಕ್ಷಾ ವೇಗವನ್ನು ಗಳಿಸ್ಕೊಂಡು ವಿಮೋಚನಾ ವೇಗವನ್ನು ಪಡ್ಕೊಂಡು ಹೋಗುತ್ತೆ. ಹಾಗೆ ರಾಕೆಟ್ ಎರಡೂ ವೇಗ. ಅದು ಹೋಗಬೇಕಾದ್ರೆ ಆರ್ಬಿಟಲ್ ವೆಲಾಸಿಟಿ, ಭೂಮಿಯನ್ನು ಬಿಡಬೇಕಾದ್ರೆ ಎಸ್ಕೇಪ್ ವೆಲಾಸಿಟಿ. ಹಾಗೆ ಆರ್ಬಿಟಲ್ ವೆಲಾಸಿಟಿ ಅಂದರೆ ಸಿಂಪಲ್, ಒಂದು ಕಾಯವು ಭೂಮಿಯನ್ನು ವೃತ್ತೀಯ ಪಥದಲ್ಲಿ ಚಲಿಸುವ ವೇಗಕ್ಕೆ ನಾವಂತ ಕರಿತೀವಿ ಕಕ್ಷಾ ವೇಗ. ನಾವು ಉಪಗ್ರಹಗಳಿಗೆ ಯಾವ ವೇಗವನ್ನು ಕೊಡ್ತೀವಿ? ಕಕ್ಷಾ ವೇಗವನ್ನು ಕೊಡ್ತೀವಿ. ರಾಕೆಟ್ಗೆ ಕಕ್ಷಾ ವೇಗನೂ ಇರುತ್ತೆ ಆ್ಯಂಡ್ ವಿಮೋಚನಾ ವೇಗನೂ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಫಸ್ಟ್ ನಮ್ಮ ಭಾರತದವರು ಹಾರಿಸಿರ್ತಕ್ಕಂಥ ರಾಕೆಟ್ ಯಾವುದು? RH-75, ದಟ್ ಈಸ್ ರೋಹಿಣಿ 75. ನೆಕ್ಸ್ಟ್ ನಮ್ಮ ಭಾರತ ದೇಶದವರು ಹಾರಿಸಿರ್ತಕ್ಕಂಥ C-1 ಇಂಟರ್ಕಾಸ್ಮಸ್ ಅಂತಕ್ಕಂಥ ರಾಕೆಟ್ನ ಮೂಲಕ, ರಷ್ಯಾದ ರಾಕೆಟ್ನ ಮೂಲಕ ಫಸ್ಟ್ ನಮ್ಮ ಭಾರತದವರು ಹಾರಿಸಿರ್ತಕ್ಕಂಥ ಉಪಗ್ರಹ ಯಾವುದು? ಆರ್ಯಭಟ. ಹಾಗಾದರೆ ಸ್ನೇಹಿತರೆ, ಭಾಸ್ಕರ 1 ಏನು? ಎಕ್ಸಾಂಪಲ್ ಕ್ವಶನ್ ಬರುತ್ತೆ. ಭಾರತ ದೇಶದವರು ಹಾರಿಸಿರ್ತಕ್ಕಂಥ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಹಾಗಾದರೆ ಭಾಸ್ಕರ 1 ಏನು? ಇದು ಕೂಡ ಮೊಟ್ಟ ಮೊದಲ ಉಪಗ್ರಹ, ಆದರೆ ದೂರ ಸಂವೇದಿ ಉಪಗ್ರಹ. IRS, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದು ದೂರ ಸಂವೇದಿ ಉಪಗ್ರಹ, ಇದು ಉಪಗ್ರಹ, ಇದು ನಮ್ಮ ಮೊದಲ ರಾಕೆಟ್ ಸ್ನೇಹಿತರೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೌಂಡ್, ಶಬ್ದ. ಸೊ ಶಬ್ದ ಅಂದರೆ ನಿಮಗೆ ಆಲ್ರೆಡಿ ಇದೊಂದು ನನ್ನ ಡ್ರೀಮ್ ಸೆಟ್ ಲೆಸನ್. ಇದು ಒಂದು ಸತಿ ಇದನ್ನು ಕ್ಲಿಯರಾಗಿ ಕೊಟ್ಟರೆ ನೀವು ಆರಾಮ್ ಇದ್ರ ಮೂಲಕ ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳನ್ನು ಕಟ್ತಾ ಹೋಗ್ಬೋದು. ನೀವು ತಲೆ ಕೆಡಿಸ್ಕೊಂಡ್ರೆ ಆರ್ಸುಡ್ರು ಸೈಂಟಿಸ್ಟು ಆಗ್ಬೋದು. ಅಷ್ಟು ಬ್ಯೂಟಿಫುಲ್ ಈ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಈಗ ನಿಮಗೆ ಸಿಲೆಬಸ್ ಕೊಡ್ತಾ ಬರ್ತೀನಿ ಅಷ್ಟೇ. ಸೊ ಸಿಂಪಲ್, ಶಬ್ದದ ತೀವ್ರತೆ, ಸೌಂಡ್ ಆಂಪ್ಲಿಟ್ಯೂಡ್, ಓಯ್ ಓಯ್, ಈ ಮೆಲುಧ್ವನಿ, ಜೋರು ಧ್ವನಿ. ಹಾಗೆ ಈ ಮೆಲುಧ್ವನಿ ಜೋರು ಧ್ವನಿ ಇದೆಯಲ್ವಾ, ಇದನ್ನು ಶಬ್ದದ ತೀವ್ರತೆ ಅಂತ ಕರಿತೀವಿ. ಈ ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಡೆಸಿಬಲ್. ಸೊ ಸ್ನೇಹಿತರೆ, ತೀವ್ರತೆ ಜಾಸ್ತಿ ಆದಾಗ ಆವೃತ್ತಿ ಕಡಿಮೆ ಆಗತ್ತೆ, ಆವೃತ್ತಿ ಜಾಸ್ತಿ ಆದಾಗ ತೀವ್ರತೆ ಕಡಿಮೆ ಆಗತ್ತೆ. ಓಯ್, ತೀವ್ರತೆ ಜಾಸ್ತಿ ಆಯಿತು, ಶಬ್ದದ ಶಕ್ತಿ ಕಡಿಮೆ ಆಯಿತು. ಆವೃತ್ತಿ, ಓಯ್ ಏನೋ ಚೆನ್ನಾಗಿದೆಯಾ, ಹಾಂ, ಆವೃತ್ತಿ ಜಾಸ್ತಿ ಆಯಿತು, ತೀವ್ರತೆ ಕಡಿಮೆ ಆಯಿತು. ಸ್ನೇಹಿತರೆ, ಇದೆಲ್ಲ ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಹಾಗಾದ್ರೆ ನಮ್ಮ ಕಿವಿ ಗ್ರಹಿಸುವ ಶಬ್ದದ ಆವೃತ್ತಿ ಎಷ್ಟಿರಬೇಕು ಅಂದರೆ 20 ಹರ್ಡ್ಜಿಂದ 20,000 ಹರ್ಡ್ಜ್ ಅಥವಾ 20 ಹರ್ಡ್ಜಿಂದ 20 ಕಿಲೋ ಹರ್ಡ್ಜ್ನವರೆಗೆ ಇರತಕ್ಕಂಥ ಶಬ್ದವನ್ನು ನಮ್ಮ ಕಿವಿ ಏನು ಮಾಡುತ್ತೆ ಅಂದರೆ ಗ್ರಹಿಸುತ್ತೆ ಸ್ನೇಹಿತರೆ. ಹಾಗೆ 20 ಹರ್ಡ್ಜ್ಗಿಂತ ಕಡಿಮೆ ಇರತಕ್ಕಂಥ ಶಬ್ದವನ್ನು ನಮ್ಮ ಕಿವಿ ಗ್ರಹಿಸೋದಿಲ್ಲ. 20,000 ಹರ್ಡ್ಜ್ಗಿಂತ ಹೆಚ್ಚು ಇರುವ ಶಬ್ದವನ್ನು ಕೂಡ ನಮ್ಮ ಕಿವಿ ಗ್ರಹಿಸೋದಿಲ್ಲ ಸ್ನೇಹಿತರೆ. ಈ 20,000 ಹರ್ಡ್ಜ್ಗಿಂತ ಹೆಚ್ಚು ಇರತಕ್ಕಂಥ ಶಬ್ದವನ್ನು ನಾವು ದಟ್ ಈಸ್ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಶ್ರವಣಾತೀತ ಶಬ್ದ ಅಂತ ಕರಿತೀವಿ ಸ್ನೇಹಿತರೆ, ಅದು ಶಬ್ದ. ಸೊ ನೆಕ್ಸ್ಟ್, ಈ ಶಬ್ದ ಇದೆಯಲ್ವಾ, ಮೊನ್ನೆ ಹೇಳಿದ್ದೀನಿ ನಾನು, ಇದನ್ನು ಯಾಂತ್ರಿಕ ಆರ್ ನೀಳ ತರಂಗ ಅಂತ. ಶಬ್ದ ನೋಡಿ, ವಸ್ತುಗಳು ಘನ,
ಪರಮಾಣುಗಳು ಬಿಗಿಯಾಗಿ ಅಂಟ್ಕೊಂಡಿದ್ರೆ ಘನ. ನಾನು ಉಷ್ಣ ಪಾಠದಲ್ಲಿ ಹೇಳಿದ್ದೀನಿ, ಪರಮಾಣುಗಳು ಸಡಿಲವಾಗಿ ಇತ್ತು ಅಂದರೆ ದ್ರವ, ಪರಮಾಣುಗಳು ಸ್ವತಂತ್ರವಾಗಿತ್ತು ಅಂದರೆ ಅನಿಲ, ಪರಮಾಣುಗಳು ಇಲ್ಲ ಅಂದರೆ ದಟ್ ಈಸ್ ದ ನಿರ್ವಾತ. ಸೊ ಸ್ನೇಹಿತರೆ, ನಾನು ಬ್ಯೂಟಿಫುಲ್ಲಾಗಿ ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ಕಾಮಿಡಿ ಹೇಳ್ತಿರ್ತೇನೆ ಅವರಿಗೆ. ಎಕ್ಸಾಂಪಲ್, ನಾನು ಶಂಕರ್ ಅಂತ ಹೇಳಿದೆ, ಇದು ಶಂಕರನ ಸೌಂಡನ್ನು ಗ್ರಹಿಸ್ತು, ಇಮ್ಮಿಡಿಯೇಟ್ ಇದಕ್ಕೆ ಶಂಕರ್ ಶಂಕರ್ ಪಾಸ್ ಮಾಡ್ತು. ಸ್ವಲ್ಪ ಇಲ್ಲಿ ಕಣಗಳು ಬಿಗಿಯಾಗಿರೋದ್ರಿಂದ ಶಬ್ದ ಬಹಳ ಬೇಗ ಪಾಸ್ ಆಯಿತು. ಈಗ ದ್ರವದಲ್ಲಿ ನಾನು ಶಂಕರ್ ಅಂತ ಕಳಿಸ್ತೀನಿ, ಪಾಪ ಇದು ಇಲ್ಲಿಗೆ ಹೋಗಿ ಹೇಳಬೇಕು, ಹಾಗಾದರೆ ಸೌಂಡ್ ದ ಸ್ಪೀಡ್ ಏನಾಯಿತು, ಕಡಿಮೆ ಆಯಿತು. ಶಂಕರ್ ಮತ್ತು ಪಾಪ ಇದು ಇಲ್ಲಿ ಹೋಗಿ ಹೇಳಬೇಕು, ಸೌಂಡ್ ದ ಸ್ಪೀಡ್ ಏನಾಯಿತು, ಕಡಿಮೆ ಆಯಿತು. ಯಾಕೆ? ಕಣಗಳು ದೂರ ದೂರ ಇದೆ. ಇಲ್ಲಿ ನೋಡಿ, ನಾನು ಶಂಕರ್, ಪಾಪ ಶಂಕರ್ನ ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಹೋಗಿ ಹೇಳಬೇಕು, ಶಂಕರ್ ಇಲ್ಲಿ ಹೋಗಿ ಹೇಳಬೇಕು. ಈ ಥರ ಕಣಗಳ ನಡುವೆ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಸಿಂಪಲ್ ಶಬ್ದದ ವೇಗ ಏನಾಯಿತು, ಕಡಿಮೆ ಆಯಿತು. ಕಣಗಳೇ ಇಲ್ಲ, ಶಬ್ದ ಹರಿಯದೇ ಇಲ್ಲ. ನಾನು ಕಾಮಿಡಿ, ದಟ್ ಈಸ್ ಮಾತೆಯರು, ಬಡಬಿಡಿ ಮಾತೆಯರು ಮಾತನ್ನು ಕೇಳಿಸ್ಕೊಂಡ್ರು ಇಲ್ಲಿ ಹೇಳಿದ್ರು, ಮಾತನ್ನು ಕೇಳಿಸ್ಕೊಂಡ್ರು ಇಲ್ಲಿ ಹೇಳಿದ್ರು, ದೂರ ನೆಕ್ಸ್ಟ್ ಶಬ್ದದ ವೇಗ ಕಡಿಮೆ ಆಯಿತು, ಮತ್ತೆ ದೂರ ಶಬ್ದದ ವೇಗ ಕಡಿಮೆ ಆಯಿತು. ಸೊ ಸಿಂಪಲ್, ಇಲ್ಲಿ ಕಣಗಳೇ ಇಲ್ಲ, ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲ್ಲ. ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಘನದಲ್ಲಿ 5000 ಮೀಟರ್ ಪರ್ ಸೆಕೆಂಡ್, 1460 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ದಟ್ ಇಸ್ 331, ನೆಕ್ಸ್ಟ್ 341 ಮೀಟರ್ ಪರ್ ಸೆಕೆಂಡ್. ಇದೇನು ಸರ್, ಇದು 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಇದು ದಟ್ ಈಸ್ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಶಬ್ದದ ವೇಗ. ಅಂದರೆ ಸಿಂಪಲ್, ತಾಪ ಜಾಸ್ತಿ ಆದ ಹಾಗೆ ಕಣಗಳ ಚಲನೆ ಏನಾಗತ್ತೆ, ಜಾಸ್ತಿ ಆಗತ್ತೆ. ಹಾಗಾಗಿ ತಾಪ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಶಬ್ದದ ವೇಗನೂ ಕೂಡ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲ, ತೇವಾಂಶ ಜಾಸ್ತಿ ಆದಾಗ ನೀರು ಗಾಳಿಯಲ್ಲಿ ಸೇರ್ಕೊಳ್ಳೋದ್ರಿಂದ ಮತ್ತೆ ಶಬ್ದದ ವೇಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದು ಶಬ್ದ ಪ್ರಸರಣ ಆಗೋದು. ಹಾಗಾದರೆ ಶಬ್ದ ಪ್ರಸರಣ ಆಗಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇರೋದ್ರಿಂದ ಇದಕ್ಕೆ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಶಬ್ದ ಏನು ಪ್ರಸಾರ ಆಗತ್ತೆ ಆ ಕಡೆನೇ ಶಕ್ತಿ ಹರಿಯೋದ್ರಿಂದ ಇದಕ್ಕೆ ಯಾವ ತರಂಗಗಳು ಅಂತ ಕರಿತೀವಿ ನಾವು, ನೀಳ ತರಂಗಗಳು. ವಿದ್ಯುತ್ ಕಾಂತೀಯ ತರಂಗಗಳಿಗೆ ನಾನು ಅಡ್ಡ ತರಂಗಗಳು ಅಂತ ಕರಿತೀನಿ ಸ್ನೇಹಿತರೆ. ನೆಕ್ಸ್ಟ್, 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರತಕ್ಕಂಥ ತರಂಗಗಳಿಗೆ ನಾವೇನಂತ ಕರಿತೀವಿ, ಶ್ರವಣಾತೀತ ಶಬ್ದ ಅಂತ ಶಬ್ದಗಳಿಗೆ ಶ್ರವಣಾತೀತ ಶಬ್ದ ಅಂತ ಕರಿತೀವಿ ಸ್ನೇಹಿತರೆ. ಈ ಶ್ರವಣಾತೀತ ಶಬ್ದವನ್ನು ಎಲ್ಲಿ ನಾವು ಬಳಸ್ತೀವಿ, ಮೇನ್ ಡ್ರೈ ಕ್ಲೀನಿಂಗ್, ಡ್ರೈ ಶುಷ್ಕ ಒಗೆತ ಅಂತ ಕರಿತೀವಿ. ಡ್ರೈ ಕ್ಲೀನಿಂಗ್ ಅಂದರೆ ಏನು, ನೀರಿಲ್ದಂಗೆ ತೊಳೆಯೋದು ಅಂತ. ನೀರಿಲ್ದಂಗೆ ತೊಳೆಯೋದಕ್ಕೆ ಅಂತ ಕರಿತೀವಿ ಡ್ರೈ ಕ್ಲೀನಿಂಗ್. ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈಗ ರೇಷ್ಮೆ, ಸಿಲ್ಕ್, ರೇಷ್ಮೆ ಅಂತಹ ಬಟ್ಟೆಯನ್ನು ಕ್ಲೀನ್ ಮಾಡಲಿಕ್ಕೆ ಶ್ರವಣಾತೀತ ತರಂಗವನ್ನು ಬಳಸ್ತೀವಿ, ಅದಕ್ಕೇನಂತ ಕರಿತೀವಿ ಡ್ರೈ ಕ್ಲೀನಿಂಗ್. ಉಣ್ಣೆ ಅಂತ ಬಟ್ಟೆ ಇದೆಯಲ್ವಾ, ಆ ಉಣ್ಣೆ ಅಂತ ಬಟ್ಟೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಬೆಂಜಿನನ್ನು ಬಳಸ್ತೀವಿ, ಬೆಂಜಿನ್. ಹಾಗಾದರೆ ಬೆಂಜಿನನ್ನು ಕೂಡ ನಾವು ಡ್ರೈ ಕ್ಲೀನಿಂಗಲ್ಲಿ ಬಳಸ್ತೀವಿ. ಆದರೆ ನೀರು ಬಿಟ್ಟು ತೊಳೆಯೋದಕ್ಕೆ ಏನಂತ ಕರಿತೀವಿ, ಡ್ರೈ ಕ್ಲೀನಿಂಗ್. ನೀರಿಲ್ಲ ಅಂದರೆ ಯಾವ್ದರಿಂದ ತೊಳಿತಾರೆ, ಶ್ರವಣಾತೀತ ತರಂಗದಿಂದ ತೊಳೆದ್ರೆ ಡ್ರೈ ಕ್ಲೀನಿಂಗ್, ನೆಕ್ಸ್ಟ್ ಬೆಂಜಿನಿಂದ ತೊಳೆದ್ರೆ ಡ್ರೈ ಕ್ಲೀನಿಂಗ್. ಉಣ್ಣೆ ಅಂತಹ ಬಟ್ಟೆಯನ್ನು ಬೆಂಜಿನಿಂದ ತೊಳೆದು ಡ್ರೈ ಕ್ಲೀನ್ ಮಾಡ್ತೀವಿ, ರೇಷ್ಮೆ ಅಂತ ಬಟ್ಟೆಯನ್ನು ನಾವು ಶ್ರವಣಾತೀತ ತರಂಗದಿಂದ ತೊಳೆದು ಡ್ರೈ ಕ್ಲೀನ್ ಮಾಡ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಮಿಶ್ರ ಲೋಹಗಳನ್ನು, ಅಲಾಯ್ಸ್, ಮಿಶ್ರ ಲೋಹಗಳಲ್ಲಿ ಬೆರೆಯದ ಲೋಹಗಳನ್ನು ಬೆರೆಸಲು ನಾವು ಶ್ರವಣಾತೀತ ತರಂಗವನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಕ್ರಿಮಿಗಳನ್ನು ಆರ್ ಬ್ಯಾಕ್ಟೀರಿಯಾಗಳನ್ನು, ಸೂಕ್ಷ್ಮಾಣುಜೀವಿಗಳನ್ನು ನಿಷ್ಕ್ರಿಯ ಮಾಡಲು ಸ್ಟೆರಲೈಸರ್ ಆಗಿ ನಾವೇನು ಮಾಡ್ತೀವಿ, ಅಲ್ಟ್ರಾಸಾನಿಕ್ ಸೌಂಡ್ಸ್ಗಳನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಕಂಪ್ಲೀಟ್ ಇದ್ರ ಉಪಯೋಗಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಈ ಶ್ರವಣಾತೀತ ಶಬ್ದ ಇದೆಯಲ್ವಾ, ಓಕೆ, ಶಬ್ದ, ಈ ಶಬ್ದಕ್ಕೊಂದು ಗುಣ ಇದೆ, ಬೆಳಕಿನ ಥರ ಹೋಗಿ ಹೊಡೆದು ಪ್ರತಿಫಲಿಸಿ ಬರುತ್ತೆ. ಆ ಶಬ್ದ ಪ್ರತಿಫಲಿಸಿ ಬರ್ತಕ್ಕಂಥ ಶಬ್ದ ಆರ್ ಪ್ರತಿಫಲಿಸಿದ ಧ್ವನಿ ಇದೆಯಲ್ವಾ, ಅದಕ್ಕೆ ಎಖೋ ಅಂತ ಕರಿತೀವಿ, ಆರ್ ಪ್ರತಿಧ್ವನಿ ಅಂತ ಕರಿತೀವಿ. ಆ ಪ್ರತಿಧ್ವನಿ ಎಂಬ ತತ್ವದ ಆಧಾರದ ಮೇಲೆ ನಾವು ಶ್ರವಣಾತೀತ ತರಂಗಗಳನ್ನು ಬಳಸಿ 3 ಸಾಧನಗಳನ್ನು, ಈ ಸಾಧನಗಳನ್ನು ರೆಡಿ ಮಾಡ್ತೀವಿ. ಒಂದು ಸೋನಾರ್, ಇನ್ನೊಂದು ರೆಡಾರ್, ಇನ್ನೊಂದು ಸ್ಕ್ಯಾನರ್, ಇನ್ನೊಂದು ECG. ಸೊ ಸ್ನೇಹಿತರೆ, ಸೋನಾರ್ ಸೌಂಡ್ ನೆವಿಗೇಷನ್ ಅಂಡ್ ರೇಂಜಿಂಗ್, ನೆವಿಗೇಷನ್ ಪತ್ತೆಕಾರಿ. ರೆಡಾರ್, ದಟ್ ಈಸ್ ರೇಡಿಯೋ ಡಿಟೆಕ್ಷನ್ ರೇಂಜಿಂಗ್, ಡಿಟೆಕ್ಷನ್, ದಟ್ ಈಸ್ ದ ಪತ್ತೆಕಾರಿ. ಸ್ಕ್ಯಾನರ್, ಇದು ಕೂಡ ಪತ್ತೆಕಾರಿ. ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸೋನಾರನ್ನ ಏನಕ್ಕೆ ಬಳಸ್ತೀವಿ? ಸೊ ಸಿಂಪಲ್ ಸ್ನೇಹಿತರೆ, ಇದು ಭೂಮಿ ಅಂತ ಅನ್ಕೊಳ್ಳಿ, ಇದು ಭೂಮಿ. ಇಲ್ಲಿ ಭೂಮಿಯಲ್ಲಿ 71% ಏನಾಗಿದೆ, ವಾಟರ್ ಇದೆ, ಮೇಲ್ಗಡೆ ವಾತಾವರಣ ಇದೆ. ಸ್ನೇಹಿತರೆ, ವಾತಾವರಣದ ಮೂಲಕ ಏನು ವಸ್ತುಗಳು ಬರುತ್ತೆ, ಆ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥದ್ದು ರೆಡಾರ್. ಅಷ್ಟೇ ಅಲ್ಲ, ನಮ್ಮ ಭೂಮಿಯ ಮೇಲೆ ಏನು ವಾಹನಗಳು ಹೋಗುತ್ತೆ, ಆ ವಾಹನಗಳ ವೇಗವನ್ನು ಪತ್ತೆ ಹಚ್ಚೋದು ಕೂಡ ರೆಡಾರ್. ಅದೇ ರೀತಿ ನೀರಿನ ಮೂಲಕ ಬರ್ತಕ್ಕಂತಹ ಜಲಾಂತರ್ಗಾಮಿಗಳು
ಆರ್ ನೀರಿನ ಒಳಗಡೆ ಇರತಕ್ಕಂಥ ಬರ್ಪಗಳು, ಆರ್ ನೀರಿನ ಆಳ, ಇವುಗಳನ್ನು ಪತ್ತೆ ಹಚ್ಚೋದು ಯಾವುದು ಅಂದರೆ ದಟ್ ಈಸ್ ದ ಸೋನಾರ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್, ಮೇಲ್ಗಡೆದೆಲ್ಲ ಡಿಟೆಕ್ಷನ್ ಮಾಡೋದು ರೆಡಾರ್, ನೀರು ಒಳಗಡೆ ಏನೇನಿದೆ ಅವನ್ನೆಲ್ಲ ಕಂಡುಹಿಡಿಯೋದು ಯಾವುದು ಅಂದರೆ ದಟ್ ಈಸ್ ಸೋನಾರ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಸ್ಕ್ಯಾನರ್. ಸ್ಕ್ಯಾನರ್ ಅಂದರೆ ಒಂಥರ ವೆಡ್ಡಿಂಗ್ ಕಾರ್ಡ್ ಇದ್ದಂಗೆ. ಅದು ವೆಡ್ಡಿಂಗ್ ಕಾರ್ಡ್ ಅಂದರೆ ಇಲ್ಲಿ ಚೌಲ್ಟ್ರಿ, ಇವರ ಮದುವೆ ಇಷ್ಟು ಗಂಟೆಯಲ್ಲಿ ನಡೆಯುತ್ತೆ ಅಂತ. ಸೊ ಸ್ನೇಹಿತರೆ, ಇದು ಅಷ್ಟೇ. ಸ್ಕ್ಯಾನರ್ ಅಂದರೆ ನಮ್ಮ ದೇಹದ ಆಂತರಿಕ ಅಂಗಗಳು, ನಮ್ಮ ಬಾಡಿಯಲ್ಲಿ ಏನು ಹೊಟ್ಟೆ ಇರ್ಬೋದು, ಜಠರ ಇರ್ಬೋದು, ಕಿಡ್ನಿ ಇರ್ಬೋದು, ಈ ಆಂತರಿಕ ಅಂಗಗಳ ಬಿಂಬ ಫೋಟೋಗಳನ್ನು ಪಡೆಯುವ ಸಾಧನ ದಟ್ ಇಸ್ ದ ಸ್ಕ್ಯಾನರ್. ಎಕ್ಸಾಂಪಲ್, ಈ ಕಿಡ್ನಿ ಇದೆ, ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಸ್ಕ್ಯಾನರ್ ಅಲ್ಟ್ರಾಸಾನಿಕ್ ಸೌಂಡ್ಸನ್ನು ಪಾಸ್ ಮಾಡಿದಾಗ ಎಲ್ಲಿ ಸ್ಟೋನ್ ಇರುತ್ತೋ ಅಲ್ಲಿ ಏನು ಬರುತ್ತೆ, ಅದು ಬಂದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಹಾಗಾದರೆ ಆ ಜಾಗದ ಪಿಕ್ಚರ್ ನೋಡಿ, ಓ ಇಲ್ಲಿ ಸ್ಟೋನ್ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಟೋನ್ ಇಲ್ಲಿದೆ ಅಂತ ಮಾರ್ಗದರ್ಶನ ಮಾಡೋದು ಯಾವುದು ಅಂದರೆ ದಟ್ ಈಸ್ ಸ್ಕ್ಯಾನರ್. ಹಾಗಾಗಿ ಶಸ್ತ್ರಚಿಕಿತ್ಸೆಯ ಮಾರ್ಗದರ್ಶಿ ಅಂತ ಕರಿತೀವಿ ಸ್ನೇಹಿತರೆ ಸ್ಕ್ಯಾನರ್ನ. ಸೊ ನೆಕ್ಸ್ಟ್ ECG, ನಮ್ಮ ಹೃದಯದಲ್ಲಿರ್ತಕ್ಕಂತಹ ವಿದ್ಯುತ್ ಸಂಕೇತಗಳ ಚಟುವಟಿಕೆ, ನಮ್ಮ ಹೃದಯದ ಕೋಣೆಗಳ ಕಾರ್ಯಕ್ಷಮತೆ, ನಮ್ಮ ಹೃದಯದ ಸೈಜ್, ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಎಕೋ ಕಾರ್ಡಿಯೋಗ್ರಾಫಿ. ಸ್ನೇಹಿತರೆ ತಲೆಹಿಡ್ಕೊಳ್ಳಿ, ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿನೇ ಬೇರೆ, ಎಕೋ ಕಾರ್ಡಿಯೋಗ್ರಾಫಿನೇ ಬೇರೆ. ಇಲ್ಲಿ ಸೌಂಡನ್ನು ಯೂಸ್ ಮಾಡೋದು ಯಾವುದು ಅಂದರೆ ಎಕೋ ಕಾರ್ಡಿಯೋಗ್ರಾಫಿ. ಸೊ ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್. ಇದು ನಾವು ಎಕ್ಸಾಮ್ ಹಾಲಲ್ಲಿ ನೀವೇನು ಎಕ್ಸಾಮ್ ಬರೀತಿದ್ದೀರಿ ಅಲ್ಲೇ ಫೀಲ್ ಮಾಡ್ತಾ ಇರ್ತೀರಿ ನೀವು ಡಾಪ್ಲರ್ ಎಫೆಕ್ಟನ್ನು. ಹೆಂಗೆ, ನಿಮ್ಮ ರೂಮ್ ಸೂಪರ್ವೈಸರ್ ಅವರು ಮುಂದೆ ಬರ್ತಿದ್ದಾರೆ, ಹಿಂದೆ ಹೋಗ್ತಿದ್ದಾರೆ, ನೀವು ಅವರನ್ನು ನೋಡ್ತಾ ಇಲ್ಲ, ಆದರೂ ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಹೇಗೆ ಅಂದರೆ, ಅವರು ಚಲಿಸ್ತಾ ಇರಬೇಕಾದ್ರೆ ಅವರು ಬೂಟಿನ ಸೌಂಡ್ ಹತ್ತಿರ ಬಂದಾಗ ಸೌಂಡ್ ಜಾಸ್ತಿ ಆಗ್ತಾ ಇದೆ, ದೂರ ಹೋದಾಗ ಸೌಂಡ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಸಿಂಪಲ್ ಸ್ನೇಹಿತರೆ, ಒಬ್ಬ ವೀಕ್ಷಕ, ನೀನು ಕೇಳಿಸ್ಕೊತಾ ಇದೆಯಾ ವೀಕ್ಷಕ, ಆ ರೂಮ್ ಸೂಪರ್ವೈಸರ್ ಆ ಕಡೆಯಿಂದ ಈ ಕಡೆಯಿಂದ ಚಲಿಸ್ತಿದ್ದಾರೆ ಆಕಾರ. ಹಾಗಾದರೆ ಈ ವೀಕ್ಷಕ ಮತ್ತು ಆಕಾರಗಳ ನಡುವೆ ಚಲನೆ ಇದ್ದಾಗ, ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದಲ್ಲಿ ಏನಾಗುತ್ತೆ ಅಂದರೆ ತೋರಿಕೆಯ ಬದಲಾವಣೆ ಆಗತ್ತೆ. ನಿಮ್ಮ ಏನು ಸೂಪರ್ವೈಸರ್ ನಿಮ್ಮ ಹತ್ರ ಬಂದಾಗ ಮೆಲ್ಲ ಕಾಲಿಡ್ತಿದ್ದಾರೆ, ನಿಮ್ಮಿಂದ ದೂರ ಹೋದಾಗ ಮತ್ತಷ್ಟು ಮೆಲ್ಲ ಕಾಲಿಡ್ತಿದ್ದಾರೆ, ಅಥವಾ ನಿಮ್ಮ ಹತ್ರ ಬಂದಾಗ ಜೋರು ಕಾಲಿಡ್ತಿದ್ದಾರೆ, ನಿಮ್ಮಿಂದ ದೂರ ಹೋದಾಗ ಮೆಲ್ಲ ಕಾಲಿಡ್ತಿದ್ದಾರೆ. ನೋ, ಅವ್ರು ಒಂದೇ ಥರ ಹೋಗ್ತಿದ್ದಾರೆ. ದೂರ ಹೋದಾಗ ನಮಗೆ ಶಬ್ದ ಕಡಿಮೆ ಕೇಳಿಸ್ತಾ ಇದೆ, ಹತ್ತಿರ ಬಂದಾಗ ನಮಗೆ ಶಬ್ದ ಏನಾಗ್ತಾ ಇದೆ, ಜಾಸ್ತಿ ಕೇಳಿಸ್ತಾ ಇದೆ. ಸ್ನೇಹಿತರೆ, ಇದು ದಟ್ ಇಸ್ ನಮ್ಮ ಡಾಪ್ಲರ್ ಎಫೆಕ್ಟ್. ಹಾಗಾದ್ರೆ ಡಾಪ್ಲರ್ ಎಫೆಕ್ಟ್ ಸಿಂಪಲ್, ಆಕಾರ ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದಲ್ಲಿ ತೋರಿಕೆಯ ಬದಲಾವಣೆ ಉಂಟಾಗತ್ತೆ. ಈ ಕೆಳಗಿನ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಡಾಪ್ಲರ್ ಪರಿಣಾಮ ಉಂಟಾಗುವುದಿಲ್ಲ? ಎರಡು, ವೀಕ್ಷಕ ಮತ್ತು ಆಕಾರ ಒಮ್ಮೆಲೆ ಚಲಿಸುತ್ತಿದ್ದಾಗ ಡಾಪ್ಲರ್ ಪರಿಣಾಮ ಆಗಲ್ಲ. ಸೊ ಹಾಗಾದರೆ ವೀಕ್ಷಕ ನಿಶ್ಚಲವಾಗಿದ್ದು ಆಕಾರ ಚಲಿಸಿದಾಗ ಡಾಪ್ಲರ್ ಪರಿಣಾಮ ಆಗತ್ತೆ, ಅಥವಾ ಆಕಾರ ನಿಶ್ಚಲವಾಗಿದ್ದು ವೀಕ್ಷಕ ಚಲಿಸಿದಾಗ ಡಾಪ್ಲರ್ ಪರಿಣಾಮ ಆಗತ್ತೆ, ಅಥವಾ ಆಕಾರ ಮತ್ತು ವೀಕ್ಷಕರು ವಿರುದ್ಧ ದಿಕ್ಕಿಗೆ ಚಲಿಸಿದಾಗ ಡಾಪ್ಲರ್ ಪರಿಣಾಮ ಉಂಟಾಗತ್ತೆ. ಸ್ನೇಹಿತರೆ, ಇದನ್ನು ನೋಡ್ಕೊಳ್ಳಿ. ಡಾಪ್ಲರ್ ಪರಿಣಾಮದ ಅನ್ವಯದ ಮೇಲೆ ನಾವು ರೆಡಾರ್ ಕೆಲಸ ಮಾಡುತ್ತೆ. ಸೊ ಸ್ನೇಹಿತರೆ, ಈ ಡಾಪ್ಲರ್ ಪರಿಣಾಮವನ್ನು ನಾವು ಶನಿಗ್ರಹದ ಉಂಗುರಗಳ, ಸುಂದರ ಗ್ರಹ ಉಂಗುರಗಳ ಅಧ್ಯಯನದಲ್ಲಿ ನಾವು ಡಾಪ್ಲರ್ ಪರಿಣಾಮವನ್ನು ಬಳಸ್ತೀವಿ. ರೆಡಾರ್ಗಳಲ್ಲಿ ಡಾಪ್ಲರ್ ಪರಿಣಾಮವನ್ನು ಬಳಸ್ಕೋತೀವಿ. ಜೋಡಿ ನಕ್ಷತ್ರಗಳ ತಿರುಗುವಿಕೆಯಲ್ಲಿ ನಾವು ಡಾಪ್ಲರ್ ಪರಿಣಾಮವನ್ನು ಬಳಸ್ತೀವಿ. ಸ್ನೇಹಿತರೆ, ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಸ್. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಏನು ಪರಮಾಣು ಸಂಖ್ಯೆ 81ರಿಂದ 92ರವರೆಗಿನ ಧಾತುಗಳಿದೆಯಲ್ವಾ, ಇವುಗಳಿಗೆ ವಿಕಿರಣ ಪಟು ಧಾತುಗಳು, ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಧಾತುಗಳ ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂತಹ ರಾಶಿ ದೋಷದಿಂದ ಏನು ವಿಕಿರಣಗಳು ಹೊರಗಡೆ ಹಾಕತ್ತೆ, ಈ ವಿಕಿರಣಗಳನ್ನು ಹೊರಗಡೆ ಹಾಕ್ತಕ್ಕಂಥ ಧಾತುಗಳಿಗೆ ನಾವು ವಿಕಿರಣ ಪಟು ಧಾತುಗಳು ಅಂತ ಕರಿತೀವಿ. ಈ ಧಾತುಗಳು ತನ್ನ ನ್ಯೂಕ್ಲಿಯಸ್ಸಿಂದ ಏನು ವಿಕಿರಣಗಳನ್ನು ಹೊರಗಡೆ ಹಾಕತ್ತೆ, ಈ ವಿಕಿರಣಗಳನ್ನು ಆಕಸ್ಮಿಕವಾಗಿ ಕಂಡುಹಿಡಿದ ವಿಜ್ಞಾನಿ ಯಾರು? ಸರ್ ಹೆನ್ರಿ ಬೆಕ್ವರಲ್. ಹಾಗಾದರೆ ಈ ವಿಕಿರಣಗಳನ್ನು ಆಕಸ್ಮಿಕವಾಗಿ ಕಂಡು ಹಿಡಿದಿರೋದ್ರಿಂದ ಈ ವಿಕಿರಣಗಳ ಪ್ರಮಾಣ ಅಂದರೆ ಒಂದು ವಿಕಿರಣ ಪಟು ಧಾತು ಹೊರಸೂಸುವ ವಿಕಿರಣಶೀಲತೆಯನ್ನು ಅಳೆಯುವ ಏಕಮಾನ ಯಾವುದು ಅಂದರೆ ದಟ್ ಈಸ್ ದ ಬೆಕ್ವರಲ್. ಇದು ವಿಕಿರಣಶೀಲತೆಯನ್ನು ಅಳೆಯುತ್ತೆ. ಸ್ನೇಹಿತರೆ, ಈ ವಿಕಿರಣ ಪಟು ಧಾತುಗಳನ್ನು ಅಳೆಯುವ ಅಥವಾ ವಿಕಿರಣ ಪಟು ಧಾತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು ಅಂದರೆ ಗುಗ್ಗರ್ ಮುಲ್ಲರ್ ಕೌಂಟರ್. ಸೊ ನೆಕ್ಸ್ಟ್, ಈ ವಿಕಿರಣಗಳು ಏನು ಹೊರಗಡೆ ಬರುತ್ತೆ
ಆ ವಿಕಿರಣಗಳು ಆಲ್ಫಾ ಹೌದು, ಬೀಟಾ ಹೌದು, ಗ್ಯಾಮಾ ಹೌದು. ಮೀನ್ಸ್ ಈ ವಿಕಿರಣಪಟು ವಿಕಿರಣಗಳ ಸ್ವಭಾವವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ದಟ್ ಇಸ್ ದ ರುದರ್ಫೋರ್ಡ್. ಸಿಂಪಲ್, ವಿಕಿರಣಪಟು ವಿಕಿರಣಗಳನ್ನು ಆಕಸ್ಮಿಕ ಕಂಡುಹಿಡಿದ, ವಿಕಿರಣಪಟು ವಿಕಿರಣಗಳ ಸ್ವಭಾವವನ್ನು ಹೇಳ್ದ, ವಿಕಿರಣಶೀಲತೆಯ ಏಕಮಾನ ಇವಂದೇ ಹೆಸರಿಟ್ಟರು, ವಿಕಿರಣಪಟು ಧಾತುಗಳನ್ನು ಕಂಡುಹಿಡಲಿಕ್ಕೆ ಈ ಡಿವೈಸನ್ನು ಹೆಸರಿಸಿದ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ನ್ಯೂಕ್ಲಿಯಸ್ ವಿಕಿರಣಗಳನ್ನು ಹೊರ ಹಾಕ್ತಾ ತನ್ನಷ್ಟಕ್ಕೆ ತಾನೇ ಕ್ಷಯಿಸಿ ನಾಶ ಹೋಗುವ ವಿದ್ಯಮಾನಕ್ಕೆ ರೇಡಿಯೋ ಆಕ್ಟಿವಿಟಿ, ವಿಕಿರಣ ಪಟುತ್ವ ಅಂತ ಕರಿತೀವಿ ಸ್ನೇಹಿತರೆ. ಈ ವಿಕಿರಣ ಪಟುತ್ವ, ಒಂದು ವಿಕಿರಣ ಪಟು ಧಾತು ನಿರ್ದಿಷ್ಟ ವಿಕಿರಣಗಳನ್ನು ಹೊರಹಾಕಿ ತನ್ನಷ್ಟಕ್ಕೆ ತಾನೇ ಕ್ಷಯಿಸಿ ಅಥವಾ ತನ್ನಷ್ಟಕ್ಕೆ ತಾನೇ ನಾಶವಾಗಿ ಹೋಗ್ತಕ್ಕಂಥ ವಿದ್ಯಮಾನಕ್ಕೆ ವಿಕಿರಣ ಪಟುತ್ವ ಅಂತ ಕರಿತೀವಿ. ಈ ವಿಕಿರಣ ಪಟುತ್ವಕ್ಕಾಗಿ ದಟ್ ಈಸ್ ಬೆಕ್ವರಲ್, ಮೇರಿ ಕ್ಯೂರಿ, ನೆಕ್ಸ್ಟ್ ಆಕೆಯ ಗಂಡ ಪಿಯರ್ ಕ್ಯೂರಿ, ಮೇರಿ ಕ್ಯೂರಿ ಆ್ಯಂಡ್ ಬೆಕ್ವರಲ್, ಇವರು 3 ಜನಕ್ಕೆ ಫಿಸಿಕ್ಸ್ದ ನೋಬೆಲ್ ಪಾರಿತೋಷಿಕ ಸಿಗುತ್ತೆ ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಏನು ಈ ರೇಡಿಯಂ ಇದೆ, ರೇಡಿಯಮನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ನಮ್ಮ ಕ್ಯೂರಿ ಮೇಡಮ್ ಅವರಿಗೆ ರಾಸಾಯನಶಾಸ್ತ್ರದ ನೋಬೆಲ್ ಪಾರಿತೋಷಕ ಸಿಗತ್ತೆ. ಹಾಗಾದರೆ ಕ್ಯೂರಿ ಮೇಡಮ್ ಒಬ್ಬರಿಗೆ ರಾಸಾಯನಶಾಸ್ತ್ರದ ನೋಬೆಲ್ ಪಾರಿತೋಷಕ ರೇಡಿಯಮನ್ನು ಶುದ್ಧೀಕರಿಸಿದ್ದಕ್ಕಾಗಿ ಸಿಗತ್ತೆ. ನೆಕ್ಸ್ಟ್ ವಿಕಿರಣ ಪಟುತ್ವ ಎಂಬ ವಿದ್ಯಮಾನಕ್ಕೆ ನಮ್ಮ ಮೇರಿ ಕ್ಯೂರಿ, ಆಕೆಯ ಗಂಡ ಪಿಯರ್ ಕ್ಯೂರಿ. ಸೊ ನೆಕ್ಸ್ಟ್ ಒನ್ ಆಫ್ ದ ಆಕಸ್ಮಿಕವಾಗಿ ಈ ವಿಕಿರಣಪಟು ವಿಕಿರಣಗಳನ್ನು ಕಂಡುಹಿಡಿದ ವಿಜ್ಞಾನಿ ಬೆಕ್ವರಲ್, ಇವರು 3 ಜನಕ್ಕೆ ಜಂಟಿಯಾಗಿ ಫಿಸಿಕ್ಸ್ದ ನೋಬೆಲ್ ಸಿಗತ್ತೆ. ನಮ್ಮ ಕ್ಯೂರಿ ಮೇಡಮ್ಗೆ ದಟ್ ಇಸ್ ರೇಡಿಯಮನ್ನು ಶುದ್ಧ ರೂಪದಲ್ಲಿ ಆವಿಷ್ಕರಿಸಿದ್ದಕ್ಕಾಗಿ ದಟ್ ಇಸ್ ರಾಸಾಯನಶಾಸ್ತ್ರದ ನೋಬೆಲ್ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಕಿರಣಪಟುವಲ್ಲದ ಧಾತುವನ್ನು ವಿಕಿರಣಪಟುವನ್ನಾಗಿ ಮಾಡ್ತಕ್ಕಂಥ ವಿದ್ಯಮಾನಕ್ಕೆ ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ ಅಂತ ಕರಿತೀವಿ. ಈ ವಿಕಿರಣಪಟುವಲ್ಲದ ಧಾತುವನ್ನು ವಿಕಿರಣಪಟು ಧಾತುವನ್ನಾಗಿ ಮಾಡ್ತಕ್ಕಂಥ ವಿದ್ಯಮಾನವನ್ನು ಕಂಡುಹಿಡಿದ ವಿಜ್ಞಾನಿ ದಟ್ ಇಸ್ ಕ್ಯೂರಿ ಜೂಲಿಯಟ್ ಮತ್ತು ಫೆಡ್ರಿಕ್ ಜೂಲಿಯಟ್. ಕ್ಯೂರಿ ಜೂಲಿಯಟ್ ಮತ್ತು ಫೆಡ್ರಿಕ್ ಜೂಲಿಯಟ್ ಈ ವಿದ್ಯಮಾನವನ್ನು ಕಂಡುಹಿಡಿದು ಅವರಿಗೂ ಕೂಡ ನೋಬೆಲ್ ಪಾರಿತೋಷಕ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಒಂದು ವಿಕಿರಣಪಟು ಧಾತು ಅರ್ಧದಷ್ಟು ವಿಘಟನೆ ಆಗಲು, ಅರ್ಧದಷ್ಟು ನಾಶವಾಗಲು ತೆಗೆದುಕೊಳ್ಳುವ ಕಾಲಕ್ಕೆ ನಾವೇನಂತ ಕರಿತೀವಿ, ಹಾಫ್ ಲೈಫ್ ಪೀರಿಯಡ್ ಅಂತ ಕರಿತೀವಿ. ದಟ್ ಇಸ್ ಅರ್ಧಾಯುಷ್ಯ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ರೇಡಿಯಂ ನಾವೇನು ಶಾಂಪಲ್ ತಗೋತೀವಿ, ಆ ರೇಡಿಯಂ ಅರ್ಧದಷ್ಟು ವಿಘಟನೆ ಆಗಲು ತೆಗೆದುಕೊಳ್ತಕ್ಕಂತಹ ಕಾಲ ಎಷ್ಟು ಅಂದರೆ 1622 ದಿನಗಳು ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ರಂಜಕ 1622 ವರ್ಷಗಳು. ಸೊ ನೆಕ್ಸ್ಟ್ ರಂಜಕ ತನ್ನ ಅರ್ಧದಷ್ಟು ವಿಘಟನೆಯಾಗಲು ತೆಗೆದುಕೊಳ್ತಕ್ಕಂತಹ ಕಾಲ ಇದೆಯಲ್ವಾ, ದಟ್ ಈಸ್ 3 ನಿಮಿಷ. ಸೊ ಸಿಂಪಲ್, ಯುರೇನಿಯಂ ಏನು ನಾವು ಶಾಂಪಲ್ ತೊಗೊಂಡಿರ್ತೀವಿ, 1 ಗ್ರಾಮ್ ಯುರೇನಿಯಂ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದು ಅರ್ಧ ಗ್ರಾಮ್ ಆಗಲಿಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಅಂದರೆ 4.5 ಬಿಲಿಯನ್ ಇಯರ್ಸ್. ಹಾಗಾದರೆ ಸ್ನೇಹಿತರೆ, 1 ಗ್ರಾಮ್ ಯುರೇನಿಯಂ ಅರ್ಧ ಗ್ರಾಮಿಗೆ ಬರಲಿಕ್ಕೆ ಅಥವಾ ಅರ್ಧ ಗ್ರಾಮ್ ಇರ್ತಕ್ಕಂಥ ಯುರೇನಿಯಂ ಅದರಲ್ಲಿ ಅರ್ಧ ಗ್ರಾಮ್ ಮೀನ್ಸ್ 1/4 ಗ್ರಾಮ್ ಬರಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೋ ಆ ಸಮಯನ ನಾವೆಂತ ಕರಿತೀವಿ, ಅರ್ಧಾಯುಷ್ಯ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ರೇಡಿಯೋ ಐಸೋಟೋಪ್ಸ್. ಯಾವ ವಿಕಿರಣಪಟು ಧಾತುಗಳು ತನ್ನ ಸಮಸ್ಥಾನಿ ಗುಣಗಳನ್ನು ತೋರಿಸುತ್ತೋ ಆ ಧಾತುಗಳಿಗೆ ರೇಡಿಯೋ ಐಸೋಟೋಪ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ರೇಡಿಯೋ ಐಸೋಟೋಪ್ಸ್ನ ನಾವು ಉಪಯೋಗ ಎಲ್ಲೆಲ್ಲಿ ಅಂತ, ಸೊ ಸಿಂಪಲ್, ರೇಡಿಯೋ ಕಾರ್ಬನನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸೊ ರೇಡಿಯೋ ಕಾರ್ಬನ್ ಎಕ್ಸಾಂಪಲ್, ರೇಡಿಯೋ ಕಾರ್ಬನ್ ಆರ್ ರೇಡಿಯೋ ಪೊಟ್ಯಾಷಿಯಂ ಆರ್ ರೇಡಿಯೋ ಯುರೇನಿಯಂ. ಸೊ ಸ್ನೇಹಿತರೆ, ಇಲ್ಲಿ ಒಂದು ಬ್ಯೂಟಿಫುಲ್, ಇದು ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಚಲು, ಇದು ಸಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಚಲು. ಯಾವುದೊಂದು ಜೀವಿ ಈಗಿಲ್ಲ, ಅದು ನಾಶವಾಗಿ ಹೋಗಿದೆ, ಅದರ ಅವಶೇಷಗಳಿದೆ, ಅದು ಯಾವಾಗಿತ್ತು ಅವೆಲ್ಲ ಆಯಸ್ಸನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ರೇಡಿಯೋ ಕಾರ್ಬನ್. ಹಾಗಾದರೆ ನಿರ್ಜೀವಿಗಳಿದೆ, ಭೂಮಿ ಇದೆ, ನಕ್ಷತ್ರ ಇದೆ, ಬಂಡೆಗಲ್ಗಳಿದೆ. ಸೊ ಇವೆಲ್ಲ ನಿರ್ಜೀವಿಗಳು. ಆಗಲೂ ಕೂಡ ಹಳೆ ಕಾಲದಲ್ಲೂ ಕೂಡ ಅವು ಜೀವಿಗಳು ಆಗಿರಲಿಲ್ಲ. ಅವುಗಳ ಆಯಸ್ಸನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಐಸೋಟೋಪ್ಸ್ ರೇಡಿಯೋ ಪೊಟ್ಯಾಷಿಯಂ, ರೇಡಿಯೋ ಯುರೇನಿಯಂ. ಜೀವಿಗಳ ಜೀವಿ ನಶಿಸಿ ಹೋದಂತಹ ಜೀವಿಗಳ ಪಳೆಯುಳಿಕೆಗಳನ್ನು ಅವುಗಳ ಆಯಸ್ಸನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥದ್ದು ರೇಡಿಯೋ ಕಾರ್ಬನ್ ಸ್ನೇಹಿತರೆ. ರೇಡಿಯೋ ಅಯೋಡಿನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಯೋಡಿನ್ ಅಂದರೆ ನಮ್ಮ ಥೈರಾಯ್ಡ್ ಗ್ರಂಥಿಗೆ ಬ್ಯೂಟಿಫುಲ್ ಖುಷಿ. ಅಯೋಡಿನ್ ಕೊಟ್ಟಷ್ಟು ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ, ಚಂದ ಕೆಲಸ ಮಾಡುತ್ತೆ. ಈ ಥೈರಾಯ್ಡ್ ಗ್ರಂಥಿಗೆ ಏನಾರ ಪ್ರಾಬ್ಲಮ್ ಆದರೆ ರೇಡಿಯೋ ಅಯೋಡಿನನ್ನು ಹಾಯಿಸಿ ಥೈರಾಯ್ಡ್ ಗ್ರಂಥಿಗೆ ಚಿಕಿತ್ಸೆಯನ್ನು ಕೊಡ್ಬೋದು ಸ್ನೇಹಿತರೆ. ರೇಡಿಯೋ ಕೋಬಾಲ್ಟ್ ರೇಡಿಯೋ ಕೋಬಾಲ್ಟ್ ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ. ರೇಡಿಯೋ ಇರಿಡಿಯಂ ಯಂತ್ರ ಭಾಗಗಳಲ್ಲಿ ಏನಾರ ದೋಷ ಆಯಿತು ಅಂದರೆ ಅವುಗಳನ್ನು ಪತ್ತೆ ಹಚ್ಚಲು ರೇಡಿಯೋ ಇರಿಡಿಯಂ. ರೇಡಿಯೋ ಸೋಡಿಯಂ ಔಷಧಿಗಳ ಪರಿಣಾಮ
ಈ ಮೆಡಿಸಿನ್ಸ್ ಇದೆಯಲ್ವಾ ಅದರ ಎಫೆಕ್ಟಿವ್ನೆಸ್ ಎಷ್ಟಿದೆ ಅನ್ನೋದನ್ನು ಪತ್ತೆ ಹಚ್ಚಲು ರೇಡಿಯೋ ಸೋಡಿಯಂ, ಮಣ್ಣಿನಲ್ಲಿ ರಂಜಕದ ಪ್ರಮಾಣವನ್ನು ಪತ್ತೆ ಹಚ್ಚಲು ರೇಡಿಯೋ ರಂಜಕ. ಸ್ನೇಹಿತರೆ, ಏನು ಧೂಮಪಾನಿಗಳಿದ್ದಾರೆ, ಆ ಧೂಮಪಾನಿಗಳು ಎಷ್ಟು ಪ್ರಮಾಣದಲ್ಲಿ ದಮ್ ಹೊಡೆದಿದ್ದಾರೆ ಅವುಗಳನ್ನೆಲ್ಲ ಅಳತೆ ಮಾಡಲು ದಟ್ ಇಸ್ ಅಮಲೇಸಿಯಂ ನಮ್ಮ ಕೋಚಿಂಗ್ ಸೆಂಟರ್ ಹೇಳ್ತಿರ್ತೀವಿ ನಾವು, ಚೆನ್ನಾಗಿ ಹೊಡ್ಕೊಂಡು ಅಮಲು ದಟ್ ಇಸ್ ಧೂಮಪಾನಿಗಳು, ದಟ್ ಇಸ್ ಅಮರೇಸಿಯಂ. ಮದ್ಯಪಾನಿಗಳು ಇನ್ಫ್ರಾ ರೇಡಿಯೇಷನ್ಸ್ ಹೇಳಿದೆ ಸ್ನೇಹಿತರೆ, ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ. ಏನು ಈ ಪರಮಾಣು ಇದೆ, ನ್ಯೂಕ್ಲಿಯರ್ ಧಾತುಗಳಿದೆ, ಏನು ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಸ್ ಇದೆ, ಇವುಗಳ ನ್ಯೂಕ್ಲಿಯಸ್ಸಿಂದ ಏನು ಹೊರಗಡೆ ಬರುತ್ತೆ, ಆ ನ್ಯೂಕ್ಲಿಯಸ್ಸಿಂದ ಬರ್ತಕ್ಕಂತಹ ಶಕ್ತಿಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಶಕ್ತಿಯನ್ನು ಯಾವ ಏಕಮಾನದಿಂದ ಅಳಿತೀವಿ ಅಂದರೆ ದಟ್ ಇಸ್ ಫೆರ್ಮಿ ಎಂಬ ಏಕಮಾನದಿಂದ ಅಳಿತೀವಿ. ಯಾಕೆ ಫೆರ್ಮಿ ಎಂಬ ಏಕಮಾನದಿಂದ ಅಳಿತೀವಿ ಅಂದರೆ ಮೊಟ್ಟ ಮೊದಲು ನ್ಯೂಕ್ಲಿಯರ್ ಶಕ್ತಿಯ ಬಳಕೆಯನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಮಾಡಬಹುದು ಎಂದು ಈ ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ನಮ್ಮ ಫೆರ್ಮಿ ಕಂಡು ಹಿಡಿದಿದ್ದರಿಂದ, ಸೊ ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ಅವನು ಕಂಡು ಹಿಡಿದ ನೆನಪಿಗಾಗಿ ನ್ಯೂಕ್ಲಿಯರ್ ಶಕ್ತಿಯ ಏಕಮಾನ ಫೆರ್ಮಿ ಅಂತಲೇ ಕರಿತೀವಿ ಸ್ನೇಹಿತರೆ. ಈ ನ್ಯೂಕ್ಲಿಯರ್ ಶಕ್ತಿ ಮೀನ್ಸ್ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂತಹ ಶಕ್ತಿ. ಇಲ್ಲಿ ಯಾಕೆ ಶಕ್ತಿ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ನಡುವೆ ವ್ಯತ್ಯಾಸ ಇದ್ದಾಗ ಒಂದು ಈ ನ್ಯೂಕ್ಲಿಯಸ್ ಹೊಡಿಬಹುದು, ಹೊಡೆದಾಗ ಬಿಡುಗಡೆ ಆಗ್ತಕ್ಕಂತಹ ಶಕ್ತಿ ದಟ್ ಇಸ್ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ವಿದಳನ, ಅಥವಾ ಎರಡು ನ್ಯೂಕ್ಲಿಯಸ್ಗಳು ಸೇರಿ ಶಕ್ತಿ ಬಿಡುಗಡೆ ಆಗ್ಬೋದು. ಹಾಗಾಗಿ ಎರಡು ನ್ಯೂಕ್ಲಿಯಸ್ಗಳು ಸೇರಿ ಶಕ್ತಿ ಬಿಡುಗಡೆ ಆಗೋದು ದಟ್ ಇಸ್ ನ್ಯೂಕ್ಲಿಯರ್ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಸನ್. ಹಾಗಾದರೆ ಸ್ನೇಹಿತರೆ, ನ್ಯೂಕ್ಲಿಯರ್ ವಿದಳನ, ನ್ಯೂಕ್ಲಿಯರ್ ಸಮ್ಮಿಲನ. ಈಗ ನ್ಯೂಕ್ಲಿಯರ್ ವಿದಳನ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನ್ಯೂಕ್ಲಿಯಸ್ ಹೊಡಿತಾ ಇದೆ, ಅಯ್ಯೋ ಹೊಡ್ಕೊಂಡು ಪಟ 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 ಹೋಗ್ತಾ ಇದೆ. ಹಾಗಾದ್ರೆ ದಟ್ ಇಸ್ ಚೈನ್ ರಿಯಾಕ್ಷನ್, ಸರಪಳಿ ಕ್ರಿಯೆ ಅಂತ ಕರಿತೀವಿ. ಸ್ನೇಹಿತರೆ, ನ್ಯೂಕ್ಲಿಯಸ್ ಹೊಡಿತಾ ಇದೆ, ಹೆಂಗೆ ಹೊಡಿಯತ್ತೆ? ಒಂದು ನ್ಯೂಕ್ಲಿಯಸ್ನ ಮೇಲೆ ಮಂದ ನ್ಯೂಟ್ರಾನಿಂದ ಹೊಡೆದಾಗ ನ್ಯೂಕ್ಲಿಯಸ್ ಹೊಡಿಯತ್ತೆ, ತನ್ನಷ್ಟಕ್ಕೆ ತಾನೇ ನ್ಯೂಟ್ರಾನ್ಗಳನ್ನು ಉತ್ಪತ್ತಿ ಮಾಡಿಕೊಂಡು ಹೊಡಿತಾ ಹೋಗುತ್ತೆ. ಅದಕ್ಕೆ ಚೈನ್ ರಿಯಾಕ್ಷನ್, ಸರಪಳಿ ಕ್ರಿಯೆ. CR ಅಂದರೆ ಚೈನ್ ರಿಯಾಕ್ಷನ್, ಸರಪಳಿ ಕ್ರಿಯೆ. ಹಾಗೆ ಈ ಸರಪಳಿ ಕ್ರಿಯೆಯನ್ನು ಕಂಟ್ರೋಲ್ ಮಾಡಬಹುದಾ? ಎಸ್, ಕಂಟ್ರೋಲ್ ಮಾಡಬಹುದು. ನ್ಯೂಟ್ರಾನ್ಗಳನ್ನು ಸ್ಥಿರವಾಗಿರಿಸಿ ಕಂಟ್ರೋಲ್ ಮಾಡಬಹುದು. ಆ ಕಂಟ್ರೋಲ್ ಮಾಡೋ ಸರಪಳಿ ಕ್ರಿಯೆಗೆ ದಟ್ ಇಸ್ ಕಂಟ್ರೋಲಿಂಗ್ ಚೈನ್ ರಿಯಾಕ್ಷನ್ಸ್, ನಿಯಂತ್ರಿತ ಸರಪಳಿ ಕ್ರಿಯೆ. ನೆಕ್ಸ್ಟ್, ಕಂಟ್ರೋಲ್ ಮಾಡದೇ ಇರತಕ್ಕಂಥ ಚೈನ್ ರಿಯಾಕ್ಷನ್ಸ್ಗೆ ಅನಿಯಂತ್ರಿತ ಸರಪಳಿ ಕ್ರಿಯೆ. ಸೇಮ್, ನಿಯಂತ್ರಿತ ಸರಪಳಿ ಕ್ರಿಯೆ, ಅನಿಯಂತ್ರಿತ ಸರಪಳಿ ಕ್ರಿಯೆ. ಸೊ ಸ್ನೇಹಿತರೆ, ಹಾಗಾದ್ರೆ ನಾವು ಈ ಚೈನ್ ರಿಯಾಕ್ಷನ್ಸ್ ನ್ಯೂಕ್ಲಿಯರ್ ವಿದಳನವನ್ನು ಕಂಟ್ರೋಲ್ ಮಾಡಬಹುದಾ? ನಾವು ಮಾಡೋಕ್ಕಾಗಲ್ಲ. ಒಂದು ಡಿವೈಸ್ ಇದೆ, ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆ ಡಿವೈಸ್ ಇನ್ಸ್ಟ್ರೂಮೆಂಟ್ ಮಾಡತ್ತೆ. ಅದರ ಹೆಸರು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳು. ಸೊ ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲ ಭಾರತದಲ್ಲಿ ಬಳಸಿದ ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಪ್ಸರ. ಆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಇಟ್ಟಿರ್ತಕ್ಕಂಥ ಜಾಗ ಇದೆಯಲ್ವಾ, ಮನೆ ಇದೆಯಲ್ವಾ, ದಟ್ ಇಸ್ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ದಟ್ ಇಸ್ ಪವರ್ ಪ್ಲಾಂಟ್. ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ಪವರ್ ಪ್ಲಾಂಟ್ಸ್ ಇದೆ? 7 ಪವರ್ ಪ್ಲಾಂಟ್ ವರ್ಕ್ ಮಾಡ್ತಾ ಇದೆ, ಒಂದು ಆಲ್ರೆಡಿ ರೆಡಿ ಆಗ್ತಾ ಇದೆ. ಎಷ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿದೆ? 22 ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಿದೆ. ಈ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳು ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ದಟ್ ಇಸ್ ಕಂಟ್ರೋಲಿಂಗ್ ಚೈನ್ ರಿಯಾಕ್ಷನ್ಸ್, ದಟ್ ಇಸ್ ನಿಯಂತ್ರಿತ ಸರಪಳಿ ಕ್ರಿಯೆ. ಆಟೋಮಿಕ್ ಬಾಂಬ್ ಹಾಕಿದ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ನೋ. ಹಾಗಾದರೆ ನಮ್ಮ ಅಣು ಬಾಂಬ್ ಇದೆಯಲ್ವಾ, ದಟ್ ಇಸ್ ಆಟೋಹಾನ್. ಅಣು ಬಾಂಬನ್ನು ಮೊಟ್ಟ ಮೊದಲು ಕಂಡಿಡಿದ ವಿಜ್ಞಾನಿ ಆಟೋಹಾನ್. ಈ ಅಣು ಬಾಂಬ್ ಯಾವ ತತ್ವದ ಆಧಾರದ ಮೇಲೆ ಇರುತ್ತೆ ಅಂದರೆ ದಟ್ ಇಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ಸ್. ಬಾಂಬ್ ಹಾಕಿದ ಮೇಲೆ ಕಂಟ್ರೋಲ್ ಮಾಡೋಕೆ ಆಗಲ್ಲ, ಯಾವುದೇ ಬಾಂಬ್ ಹಾಕಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ದಟ್ ಇಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ದಟ್ ಇಸ್ ಅನಿಯಂತ್ರಿತ ಸರಪಳಿ ಕ್ರಿಯೆ, ಆಟೋಮಿಕ್ ಬಾಂಬ್. ಸೊ ಸ್ನೇಹಿತರೆ, ನ್ಯೂಕ್ಲಿಯರ್ ಸಮ್ಮಿಲನ. ಸೊ ಸಿಂಪಲ್, ನ್ಯೂಕ್ಲಿಯರ್ ವಿದಳನಕ್ಕಿಂತ ಅಗಾಧ ಪ್ರಮಾಣದ ಶಕ್ತಿಯನ್ನು ಕೊಡ್ತಕ್ಕಂತಹ ಕ್ರಿಯೆ ನ್ಯೂಕ್ಲಿಯರ್ ಸಮ್ಮಿಲನ. ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆಗಳು ಎಲ್ಲಿ ನಡೆಯುತ್ತೆ? ನಕ್ಷತ್ರಗಳ ಅಗಾಧ ಪ್ರಮಾಣದ ಶಕ್ತಿ, ಸೂರ್ಯನ ಅಗಾಧ ಪ್ರಮಾಣದ ಶಕ್ತಿಗೆ ಕಾರಣವಾಗಿರ್ತಕ್ಕಂತಹ ಕ್ರಿಯೆ ಯಾವುದು? ನ್ಯೂಕ್ಲಿಯರ್ ಸಮ್ಮಿಲನ. ನ್ಯೂಕ್ಲಿಯರ್ ಸಮ್ಮಿಲನದಲ್ಲಿ ಯಾವ ಧಾತುಗಳು ಸೇರ್ತಾ ಇರುತ್ತೆ? ಹಗುರವಾಗಿರ್ತಕ್ಕಂಥ ಧಾತುಗಳು ಸೇರ್ತಾ ಇರುತ್ತೆ. ಆ ಹಗುರವಾಗಿರ್ತಕ್ಕಂಥ ಧಾತು ಯಾವುದು? ಹೈಡ್ರೋಜನ್ ಸೇರಿ ಹೀಲಿಯಂ ಆಗಿ ಬೃಹತ್ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆ ದಟ್ ಇಸ್ ದ ನ್ಯೂಕ್ಲಿಯರ್ ಸಮ್ಮಿಲನ. ಈ ಕ್ರಿಯೆಯನ್ನು ಕಂಟ್ರೋಲ್ ಮಾಡಬಹುದಾ? ಸೊ ಸಿಂಪಲ್, ಈ ಕ್ರಿಯೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಸ್ತುತವಾಗಿ ಫ್ರಾನ್ಸಲ್ಲಿ ಪ್ರಯೋಗಗಳು ನಡೀತಾ ಇದೆ ಸ್ನೇಹಿತರೆ. ಸೊ ಆ ಪ್ರಯೋಗಗಳು ನಡೆದಿದ್ದೇ ಆದರೆ ನಾವು ಬೃಹತ್ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಪಡ್ಕೋಬಹುದು. ಆ ಶಕ್ತಿಯನ್ನು ಪಡ್ಕೊಂಡು ನಾವು ಪರಿಸರವನ್ನು ಹಿತೈಸಿ ದಟ್ ಇಸ್ ಫ್ರೆಂಡ್ಲಿಯಾಗಿ ಇರಬಹುದು ಸ್ನೇಹಿತರೆ. ಇದಕ್ಕೋಸ್ಕರ ನಮ್ಮ ಫ್ರಾನ್ಸಲ್ಲಿ ಅನೇಕ ರಾಷ್ಟ್ರಗಳು, 6-7 ರಾಷ್ಟ್ರಗಳು ಸೇರಿ ಇದರ ಮೂಲಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂವರೆಗೂ ಕೂಡ
ನಮ್ಮ ನ್ಯೂಕ್ಲಿಯರ್ ಫ್ಯೂಸನನ್ನು ಕಂಟ್ರೋಲ್ ಮಾಡೋ ಟೆಕ್ನಾಲಜಿಯನ್ನು ಕಂಡು ಹಿಡಿದಿಲ್ಲ, ಪ್ರಯೋಗ ನಡೀತಾ ಇದೆ. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ಸ್, ಇದು ಕೂಡ ಆಟೋಮಿಕ್ ಬಾಂಬ್. ಹಾಗಾದರೆ ಸಿಂಪಲ್ ಹೈಡ್ರೋಜನ್ ಬಾಂಬ್ ಅಂತ ಕರಿತೀವಲ್ವಾ, ಆ ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಆಧಾರದ ಮೇಲಿದೆ? ಅನಿಯಂತ್ರಿತ ಸರಪಳಿ ಕ್ರಿಯೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ನಿಯಂತ್ರಿತ ಸರಪಳಿ, ಅನಿಯಂತ್ರಿತ ಬಾಂಬ್ ಅಂದರೆ ಅನಿಯಂತ್ರಿತ ಒಂದು ಹೈಡ್ರೋಜನ್ ಬಾಂಬ್ ಇಂಡ್ ಯುರೇನಿಯಂ ಬಾಂಬ್. ಹಾಗಾದರೆ ಸಿಂಪಲ್ ನ್ಯೂಕ್ಲಿಯರ್ ವಿದಳನವನ್ನು ಕಂಟ್ರೋಲ್ ಮಾಡೋ ಮಿಷನ್ ನ್ಯೂಕ್ಲಿಯರ್ ರಿಯಾಕ್ಟರ್. ಫಸ್ಟ್ ಮಿಷನ್ ಅಪ್ಸರ, ಫಸ್ಟ್ ವಿದ್ಯುತ್ ಸ್ಥಾವರ ತಾರಾಪುರ. ನಾವಿನ್ನೂ ಕೂಡ ನ್ಯೂಕ್ಲಿಯರ್ ಸಮ್ಮಿಲನವನ್ನು ಕಂಟ್ರೋಲ್ ಮಾಡೋ ಟೆಕ್ನಾಲಜಿ ಕಂಡು ಹಿಡಿದಿಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡೋ ಟೆಕ್ನಾಲಜಿಗೆ ಫ್ರಾನ್ಸಲ್ಲಿ ಪ್ರಯೋಗ ನಡೀತಾ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕ್ಲಾಸ್ ನಾನು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಫ್ಯೂಯಲ್, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ಕೆಲಸ ಮಾಡುತ್ತೆ ಆಲ್ರೆಡಿ ಹೇಳಿದೆ ನಾನು. ಒಂದು ಭಾರವಾಗಿರೋ ನ್ಯೂಕ್ಲಿಯಸ್ ತನ್ನಲ್ಲಿರ್ತಕ್ಕಂಥ ನ್ಯೂಟ್ರಾನ್, ಮಂದ ನ್ಯೂಟ್ರಾನಿಂದ ಹೊಡೆದಾಗ ತನ್ನಲ್ಲಿರೋ ನ್ಯೂಟ್ರಾನ್ಗಳನ್ನು ಪಟ 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 ಹೊರಗಡೆ ಹಾಕ್ತಾ ಹೋಗುತ್ತೆ. ಈ ನ್ಯೂಟ್ರಾನ್ ಅದನ್ನು ಹೊಡ್ಕೊಂಡು ನೋಡ್ತಿರಂಗೆ ಇಡೀ ಡಿಸ್ಟಿಕ್ಕನ್ನೇ ಸುಟ್ಟಾಗುತ್ತೆ. ಅಷ್ಟು ಅಗಾಧ ಪ್ರಮಾಣದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ನ್ಯೂಕ್ಲಿಯಸ್ಗಳು. ಈ ನ್ಯೂಕ್ಲಿಯಸ್ಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನ್ಯೂಕ್ಲಿಯಸ್ಸಿಂದ ಹೊರಗಡೆ ಬರ್ತಕ್ಕಂಥ ನ್ಯೂಟ್ರಾನ್ಗಳ ಸ್ಪೀಡನ್ನು ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಅದಕ್ಕೆ ಸಿಂಪಲ್ ಈ ರೆಡ್ ಕಲರ್ ಇಂಧನಗಳನ್ನು ಇಟ್ಕೊಂಡು, ಇಂಧನಗಳು ದಟ್ ಈಸ್ ಯಾವುದು ಇಂಧನ? ದಟ್ ಈಸ್ ಫ್ಯೂಯಲ್. ಯುರೇನಿಯಂ 235 ದಟ್ ಈಸ್ ಇಂಧನ. ಸೊ ನೆಕ್ಸ್ಟ್ ಪ್ಲುಟೋನಿಯಂ 239 ಇಂಧನ, ಯುರೇನಿಯಂ 233 ಇಂಧನ. ಸೊ ಸ್ನೇಹಿತರೆ, ಈ ಇಂಧನಗಳಿದೆಯಲ್ವಾ, ಈ ಇಂಧನಗಳನ್ನು ಗುಳಿಗೆಗಳ ರೂಪದಲ್ಲಿ ಮಾಡಿಕೊಂಡು ಮಂದ ನ್ಯೂಟ್ರಾನ್ನಿಂದ ಹೊಡೆದಾಗ ಪಟ 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 ನ್ಯೂಟ್ರಾನ್ಗಳು ಬಂದ್ಬಿಟ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಾಗುತ್ತೆ? ಅಗಾಧ ಪ್ರಮಾಣದ ಉಷ್ಣದಿಂದ ಬ್ಲಾಸ್ಟ್ ಆಗೋ ಸಂಭವ ಇರುತ್ತೆ. ಅದಕ್ಕೆ ಈ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡೋದು ಯಾವುದು? ಮಾಡರೇಟರ್, ಮಂದಕ. ನೋಡಿ, ಮಂದ ಅಂದರೆ ಸ್ಪೀಡ್ ಕಡಿಮೆ ಅಂತ. ಯಾವುದ್ರ ಸ್ಪೀಡ್? ಇಲ್ಲೇನು ಆ ಇಂಧನದಿಂದ ಬರ್ತಕ್ಕಂತಹ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡ್ತಕ್ಕಂತಹ ಘಟಕ ದಟ್ ಈಸ್ ಮಂದಕ. ಮಂದಕವನ್ನಾಗಿ ಯಾವುದನ್ನು ಬಳಸ್ತೀವಿ ನಾವು? ಡ್ಯೂಟೇರಿಯಂ. ನೆಕ್ಸ್ಟ್ ಗ್ರಾಫೈಟನ್ನು ನಾವು ಮಾಡರೇಟರ್ ಆಗಿ ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಕಂಟ್ರೋಲಿಂಗ್ ರಾಡ್ಸ್. ಸೊ ಸ್ನೇಹಿತರೆ, ಕಂಟ್ರೋಲಿಂಗ್ ರಾಡ್ಸ್ ಏನು ಮಾಡುತ್ತೆ? ಸಾಕು, ನಮಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಈ ರಿಯಾಕ್ಟರ್ ಪ್ರೊಡ್ಯೂಸ್ ಮಾಡಿದೆ. ಸೊ ಈಗ ಸ್ವಲ್ಪ ರಿಯಾಕ್ಟರ್ನ ನಾವು ಆಫ್ ಮಾಡೋಣ ಅಂದಾಗ ನಾವು ರಾಡನ್ನು ಒಳಗಡೆ ಬಿಡ್ತಾ ಡಿಪ್ ಮಾಡ್ತಾ ಹೋದರೆ ಸಾಕು. ರಾಡ್ ಒಳಗಡೆ ಹೋಗ್ತಾ ನ್ಯೂಟ್ರಾನ್ಗಳನ್ನು ಏನು ಮಾಡ್ತದೆ? ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ನ್ಯೂಟ್ರಾನ್ ಅಬ್ಸಾರ್ಬ್ ಆಯ್ತು ಅಂದರೆ ನ್ಯೂಕ್ಲಿಯರ್ ವಿದಳನ ನಡೆಯಲ್ಲ ಅಂದರೆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಈ ಥರ ನ್ಯೂಟ್ರಾನ್ಗಳನ್ನು ಹೀರಿಕೊಂಡು ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ಚಾಲು ಮತ್ತು ಆಫ್ ಮಾಡುವ ಘಟಕ ಯಾವುದು? ದಟ್ ಇಸ್ ಕಂಟ್ರೋಲಿಂಗ್ ರಾಡ್ಸ್. ಈ ಕಂಟ್ರೋಲಿಂಗ್ ರಾಡ್ಸನ್ನು ಯಾವುದರಿಂದ ಮಾಡ್ತಾರೆ ಸ್ನೇಹಿತರೆ? ದಟ್ ಇಸ್ ಬೋರಾನ್ ಮತ್ತು ಕ್ಯಾಡ್ಮಿಯಂ. ಹಾಗಾದರೆ ಮಂದಕಕ್ಕೂ ನಿಯಂತ್ರಕ ಸರಳಿಗೂ ಏನು ಡಿಫ್ರೆನ್ಸ್? ಮಂದಕ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುತ್ತೆ, ಇದು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳುತ್ತೆ. ಇದು ಗ್ರಾಫೈಟಿಂದ ಮಾಡಿರ್ತಾರೆ, ಇದು ಬೋರಾನ್ ಮತ್ತು ಕ್ಯಾಡ್ಮಿಯಮಿಂದ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲೇನು ನ್ಯೂಟ್ರಾನ್ ಹೊರಗಡೆ ಬಂದು ಅಗಾಧ ಪ್ರಮಾಣದ ಉಷ್ಣ ಬರುತ್ತಲ್ವಾ, ಆ ಉಷ್ಣವನ್ನು ಹೀರ್ಕೊಳ್ತಕ್ಕಂಥದ್ದೇ ತಂಪುಕಾರಿ. ಹೀರ್ಕೊಂಡು ಈ ಹೀಟ್ ಎಕ್ಸ್ಚೇಂಜರಿಗೆ ಬರುತ್ತೆ, ಉಷ್ಣ ವಿನಿಮಯಕಾರಿ. ಈ ಉಷ್ಣ ವಿನಿಮಯಕಾರಿಯಲ್ಲಿ ಈ ಅಗಾಧ ಪ್ರಮಾಣದ ಉಷ್ಣದಿಂದ ಈ ತಂಪುಕಾರಿ ಹಬೆ ರೂಪದಲ್ಲಿ ಇಲ್ಲಿ ಒತ್ತಡವನ್ನು ಉಂಟು ಮಾಡುತ್ತೆ. ಆ ಒತ್ತಡದಿಂದ ಟರ್ಬೈನ್ಗಳು ತಿರುಗತ್ತೆ, ಟರ್ಬೈನ್ಗಳಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಸ್ನೇಹಿತರೆ. ಇದು ಬ್ಯೂಟಿಫುಲ್ ಕ್ಲಾಸನ್ನು ನಿಮಗೆ ಕೊಡ್ತೀನಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪೀಸಿಗೆ ಮಂದಕ ಯಾವುದು ಬಳಸ್ತೀವಿ, ನಿಯಂತ್ರಕ ಸರಳು ಯಾವ್ದು ಬಳಸ್ತೀವಿ? ಇದು ನ್ಯೂಟ್ರಾನ್ ವೇಗ ಕಡಿಮೆ ಮಾಡಿದ್ರೆ ಇದು ಸಿಂಪಲ್ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳುತ್ತೆ. ಇದು ಯಾವುದರಿಂದ ಮಾಡ್ತಾರೆ? ಫ್ಯೂಯಲ್ಸ್ ಯುರೇನಿಯಂ 235, ಯುರೇನಿಯಂ 238 ಇಂದ ತೆಗಿತೀವಿ. ಯುರೇನಿಯಂ 238 ಅನ್ನ ಬ್ರೀಡರ್, 3 ಥರ ರಿಯಾಕ್ಟರ್ಸ್ ಇದೆ. ಒಂದು ರಿಸರ್ಚ್ ರಿಯಾಕ್ಟರ್, ಇನ್ನೊಂದು ಬ್ರೀಡರ್ ರಿಯಾಕ್ಟರ್, ಇನ್ನೊಂದು ಪವರ್ ರಿಯಾಕ್ಟರ್. ನಾನು ಆಗ್ಲಿಂದ ಕತೆ ಹೇಳ್ತಾ ಇರೋದು ನ್ಯೂಕ್ಲಿಯರ್ ಪವರ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ರಿಯಾಕ್ಟರ್. ರಿಸರ್ಚ್ ರಿಯಾಕ್ಟರ್ ಅಂದರೆ ದಟ್ ಇಸ್ ಪ್ರಯೋಗ ಮಾಡಲಿಕ್ಕೆ ಬಳಸ್ತಾರೆ. ಬ್ರೀಡರ್ ರಿಯಾಕ್ಟರ್ ಅಂದರೆ ವಿಕಿರಣಪಟುವಲ್ಲದ ಧಾತುವನ್ನಾಗಿ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ ಯುರೇನಿಯಂ 238 ಇದೆ. ಈ ಯುರೇನಿಯಂ 238 ಅನ್ನು ಪ್ಲುಟೋನಿಯಂ 239 ಆಗಿ ಮಾಡಬೇಕು ಅಂದರೆ ಯಾವ ರಿಯಾಕ್ಟರ್ ಬೇಕು ನಮಗೆ? ಬ್ರೀಡರ್ ರಿಯಾಕ್ಟರ್ಸ್. ಈ ಥರ 3 ರಿಯಾಕ್ಟರ್ಸ್ ಇದೆ ಸ್ನೇಹಿತರೆ. ಈ ಬ್ರೀಡರ್ ರಿಯಾಕ್ಟರ್ ಮೂಲಕ ನಾವು ಇಂಧನಗಳನ್ನಾಗಿ ಮಾಡ್ಕೋಬಹುದು. ಸೊ ಸಿಂಪಲ್ 233, 239, ಪ್ಲುಟೋನಿಯಂ 239 ಪ್ರಸ್ತುತವಾಗಿ ಬಳಸ್ತಾ ಇರ್ತಕ್ಕಂಥ ಯುರೇನಿಯಂ 235. ಇದರ ಬಗ್ಗೆ ಎಲ್ಲ ಬ್ಯೂಟಿಫುಲ್ ಕ್ಲಾಸನ್ನು ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್ ಆಫ್ ದ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ. ಗೊತ್ತು, ಒಂದು ಪರಮಾಣುವಿನಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳ ಚಲನೆಯಿಂದ ಬಂದಂತಹ ಶಕ್ತಿಯೇ
ಎಲೆಕ್ಟ್ರಿಕ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಗಳ ಚಲನೆಗೆ ವಿರುದ್ಧವಾಗಿ ಆವೇಶಗಳು ಹರಿತಾ ಇರುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಿಂಪಲ್, ಎಲೆಕ್ಟ್ರಾನ್ಗಳ ಚಲನೆ ಇಲ್ಲದೆ, ವಸ್ತುವಿನ ಚಲನೆ ಇಲ್ಲದೆ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿಗೆ ನಾವೇನಂತ ಕರಿತೀವಿ, ದಟ್ ಇಸ್ ಸ್ಥಾಯಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ದಟ್ ಇಸ್ ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ. ಮಿಂಚು ಸ್ಥಾಯಿ ವಿದ್ಯುತ್ಗೆ ಉದಾಹರಣೆ. ಈ ಮಿಂಚು ಸ್ಥಾಯಿ ವಿದ್ಯುತ್ ಅಂತ ಹೇಳಿದ ವಿಜ್ಞಾನಿ ಯಾರಪ್ಪ ಅಂದರೆ ಬೆಂಜಮಿನ್ ಫ್ರಾಂಕ್ಲಿನ್ ಸ್ನೇಹಿತರೆ. ಇನ್ನೇನು ನಾವು ವೈರ್ಗಳ ಮೂಲಕ ಏನು ವಿದ್ಯುತ್ ಹರಿತಾ ಇರತ್ತೆ, ಆ ವಿದ್ಯುತ್ತಕ್ಕೆ ನಾವು ಕರೆಂಟ್, ಎಲೆಕ್ಟ್ರಿಸಿಟಿ, ದಟ್ ಇಸ್ ಪ್ರವಾಹ ವಿದ್ಯುತ್ ಅಂತ ಕರಿತೀವಿ. ತಂತಿಗಳ ಮೂಲಕ ಹರಿಯುವ ವಿದ್ಯುತ್. ಇದರಲ್ಲಿ ಎರಡು ವಿಧ, ಒಂದು ಡಿ ಸಿ ವಿದ್ಯುತ್, ಇನ್ನೊಂದು ಎ ಸಿ ವಿದ್ಯುತ್ ಸ್ನೇಹಿತರೆ. ನಾವು ಸಿಂಪಲ್ ಆಗಿ ಹೇಳಿದರೆ ಯಾವುದು ನಮಗೆ ಕರೆಂಟ್ ಹೊಡೆಯಲ್ಲ, ಡಿ ಸಿ ವಿದ್ಯುತ್, ಯಾವುದು ಹೊಡಿತದೆ ದಟ್ ಇಸ್ ಎ ಸಿ ವಿದ್ಯುತ್. ನಾವೇನು ತಂತಿಗಳ ಮೂಲಕ ಗೃಹ ಬಳಕೆ ಮಾಡ್ತಾ ಇದ್ದೀವಿ ದಟ್ ಇಸ್ ಆಲ್ಟರ್ನೇಟ್ ಕರೆಂಟ್ ಆಗಿದೆ. ನಾವೇನು ಶೆಲ್ಗಳ ಮೂಲಕ, ಬ್ಯಾಟ್ರಿಗಳ ಮೂಲಕ ತಗೊಳ್ತಾ ಇದ್ದೀವಿ ದಟ್ ಇಸ್ ಡಿ ಸಿ ಕರೆಂಟ್ ಆಗಿದೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಡಿ ಸಿ ಕರೆಂಟ್ಸ್, ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದಾರೆ ಮೊನ್ನೆ. ಡಿ ಸಿ ಕರೆಂಟ್ ಏನು? ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಬ್ಯಾಟ್ರಿಗಳು. ಕೆಮಿಕಲ್ ಎನರ್ಜಿಯನ್ನು ಏನು ಮಾಡುತ್ತೆ, ಅದು ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬ್ಯಾಟ್ರಿಗಳು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಡ್ರೈ ಶೆಲ್, ಶುಷ್ಕ ಕೋಶ. ನೋಡಿರ್ಬೋದು, ನಾನು ಚಿಕ್ಕವನಿದ್ದಾಗ ಒಂದು ಶೆಲ್, ಅದರೊಳಗಡೆ ಒಂದು ಕಾರ್ಬನ್ ಕಡ್ಡಿ, ಹಿಂದ್ಗಡೆ ಜಿಂಕ್ ಪ್ಲೇಟ್, ಮೇಲ್ಗಡೆ ಒಂದು ಹಿತ್ತಾಳೆ ಟೋಪಿ. ಆ ಶೆಲ್ ಬರ್ನ್ ಆದ್ರೆ ಏನು ಮಾಡ್ತಿದ್ರು, ಸೊ ಆ ಶೆಲ್ ಹೊಡೆದು ಅದರಲ್ಲಿ ಬರ್ತಕ್ಕಂಥ ಕರ್ಕ್ ಇದೆಯಲ್ವಾ, ಅದನ್ನು ಸಗಣಿಯಲ್ಲಿ ಹಾಕಿ ಮನೆ ಎದುರುಗಡೆ ಬಳಿತಾ ಇದ್ರು. ಅದರೊಳಗೆ ರೆಡ್ ಕಲರ್ ಇದೆಯಲ್ವಾ, ಆ ರೆಡ್ ಕಲರ್ ಬಟನ್ಗಳೆಲ್ಲ ಹಾಕ್ಕೊಂಡು ಮಿಡ್ಲ್ ಸ್ಕೂಲ್ ಮಾಸ್ಟರ್ ಹತ್ರ ಪಟ 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 ಹೊಡ್ತಾ ತಿಂದಿರ್ತಕ್ಕಂಥ ಬ್ಯೂಟಿಫುಲ್ ಸವಿ ನೆನಪುಗಳಿವೆ. ಸೊ ಸಿಂಪಲ್, ಏನು ನಾವು ಎವಿರಿಡಿ ನಿಪ್ಪು ಅಂತ ಯೂಸ್ ಮಾಡ್ತೀವಿ, ದಟ್ ಈಸ್ ಡ್ರೈ ಶೆಲ್, ಶುಷ್ಕಕೋಶ. ಇದನ್ನು ಯಾಕೆ ಶುಷ್ಕಕೋಶ ಅಂತ ಹೇಳ್ತಾರೆ ಅಂದರೆ, ಒಳಗಡೆ ಇರ್ತಕ್ಕಂಥ ರಾಸಾಯನಿಕ ವಸ್ತು ಇದೆಯಲ್ವಾ, ಅಮೋನಿಯಂ ಕ್ಲೋರೈಡ್ ಇರ್ಬೋದು, ಜಿಂಕ್ ಕ್ಲೋರೈಡ್ ಇರ್ಬೋದು, ಇವು ಪೌಡ್ರ್ ಥರ ಇರುತ್ತೆ, ಪೌಡ್ರ್ ಥರ. ಆದರೆ ಡ್ರೈ ಇರೋದ್ರಿಂದ ಈ ಶೆಲ್ಗೆ ಏನಂತ ಕರಿತೀವಿ, ಡ್ರೈ ಶೆಲ್. ಈ ಹಿಂದ್ಗಡೆ ಇರುತ್ತಲ್ವಾ, ದಟ್ ಇಸ್ ಜಿಂಕ್ ಪ್ಲೇಟ್. ಇದು ದಟ್ ಇಸ್ ನೆಗೆಟಿವ್ ಅಯಾನ್ಸ್, ಆನೋಡ್ ಆಗಿ ವರ್ಕ್ ಮಾಡುತ್ತೆ. ಮೇಲ್ಗಡೆ ಹಿತ್ತಾಳೆ ಟೋಪಿ ಇದೆಯಲ್ವಾ, ಅದು ಕ್ಯಾಥೋಡ್ ಆಗಿ ವರ್ಕ್ ಮಾಡುತ್ತೆ. ಮಧ್ಯ ಒಂದು ಕಡ್ಡಿ ಗ್ರಾಫೈಟ್, ಇದು ಕೂಡ ಸಿಂಪಲ್ ಆ್ಯನೋಡ್ ಅನ್ನ ಕ್ಯಾಥೋಡಿಗೆ ಪಾಸ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಇದು ಎಷ್ಟು ವೋಲ್ಟ್ ಕೊಡುತ್ತೆ ಒಂದು ಶೆಲ್ ಅಂದರೆ 1.5 ವೋಲ್ಟ್ ಕೊಡುತ್ತೆ. ಸೇಮ್ ವೋಲ್ಟಾಯಿಕ್ ಸೆಲ್, ಮನೆ ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು, ವೋಲ್ಟಾಯಿಕ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ಅಂತ ಕರಿತೀವಿ. ವೋಲ್ಟಾನಿಕ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ಅಂತ ಕರಿತೀವಿ. 1.8 ವೋಲ್ಟ್ ಅನ್ನು ಉತ್ಪತ್ತಿ ಮಾಡುತ್ತೆ. ಒಂದು ಕಡೆ ಕಾಪರ್, ಇನ್ನೊಂದು ಕಡೆ ಜಿಂಕ್ ಆ್ಯನೋಡ್ ಆಗಿ ವರ್ಕ್ ಮಾಡುತ್ತೆ, ಕಾಪರ್ ಕ್ಯಾಥೋಡ್ ಆಗಿ ವರ್ಕ್ ಮಾಡುತ್ತೆ. ಈ ಥರ ಈ ಜಿಂಕಿಂದ ಕಾಪರಿಗೆ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಫ್ಲೋ ಆಗುತ್ತೆ. ಇದರಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾವು ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಡೇನಿಯಲ್ ಸೆಲ್ಸ್ ಆ್ಯಂಡ್ ಲೆಕ್ಲಾಂಚೆ ಸೆಲ್ ಅಂತ ಕರಿತೀವಿ. ಲೆಕ್ಲಾಂಚೆಯ ಕೋಶ, ಡೇನಿಯಲ್ ಸೆಲ್. ಇಲ್ಲೂ ಕೂಡ ಅಷ್ಟೇ ಸಿಂಪಲ್, ನಾವು ಜಿಂಕ್ ಅಂಡ್ ಕಾಪರ್ ಅನ್ನ ಏನು ಮಾಡ್ತೀವಿ, ಎಲೆಕ್ಟ್ರೋ ಲೈಟ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲೆಕ್ಲಾಂಚೆ ಶೆಲ್ಲಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ದಟ್ ಇಸ್ ನಾವು ಕಾಪರ್ ಯಾವುದು, ದಟ್ ಇಸ್ ಜಿಂಕ್ ರಾಡನ್ನು ಮತ್ತೆ ದಟ್ ಇಸ್ ಕಾರ್ಬನ್ ರಾಡನ್ನು, ಇದನ್ನು ಜಿಂಕ್ ಅಂಡ್ ಕಾರ್ಬನ್ ಸೆಲ್ ಅಂತಾನು ಕೂಡ ಕರಿತೀವಿ ನಾವು. ಲೆಕ್ಲಾಂಚೆ ಸೆಲ್ಗೆ ಇನ್ನೊಂದು ಹೆಸರು ಜಿಂಕ್ ಅಂಡ್ ಕಾರ್ಬನ್, ಸತು ಮತ್ತು ಕಾರ್ಬನ್ ಕೋಶ ಅಂತಾನು ಕೂಡ ನಾವು ಲೆಕ್ಲಾಂಚೆ ಕೋಶಕ್ಕೆ ಹೇಳ್ತೇವೆ. ಸೊ ಈ ಶೆಲ್ಗಳನ್ನು ಬಳಸಿ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ನಾವು ತಯಾರಿಸ್ತೇವೆ ಸ್ನೇಹಿತರೆ. ಒಂದ್ಸತಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಸಿಂಪಲ್, ಒಂದು ವಾಹಕದಲ್ಲಿ 1 ಸೆಕೆಂಡ್ಗೆ ಹರಿಯುವ ಒಟ್ಟು ವಿದ್ಯುತ್ ಆವೇಶಗಳ ಪರಿಮಾಣವನ್ನು, ಈಗ 1 ಸೆಕೆಂಡ್ ಇದೆ, 1 ಸೆಕೆಂಡಲ್ಲಿ ಈ ವಾಹಕದಲ್ಲಿ ಎಷ್ಟು ವಿದ್ಯುತ್ ಆವೇಶಗಳು ಹರಿತಾ ಇದೆ ಸ್ನೇಹಿತರೆ? ವಿದ್ಯುತ್ ಆವೇಶಗಳನ್ನು ಅಳೆಯುವ ಏಕಮಾನ ದಟ್ ಇಸ್ ಕೂಲಂಬ್. ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನು ಅಳಿತಕ್ಕಂಥದ್ದು ಯಾವುದು? ಕೂಲಂಬ್. ಈ ಆವೇಶವನ್ನು ಹೊಂದಿರತಕ್ಕಂತಹ ಕಣಗಳು 1 ಸೆಕೆಂಡಲ್ಲಿ ಯಾವ ಸ್ಪೀಡಲ್ಲಿ ಹರಿತಾ ಇದೆ ಅದರ ಒಟ್ಟು ಪರಿಮಾಣವನ್ನು ನಾವಂತ ಕರಿತೀವಿ ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ಎಲೆಕ್ಟ್ರಿಕ್ ಕರೆಂಟನ್ನು ಅಳೆಯುವ ಏಕಮಾನ, ದಟ್ ಇಸ್ ಏಕಮಾನ ಆಂಪೀರ್. ಅಳೆಯುವ ಸಾಧನ ಅಮ್ಮೀಟರ್. ಮೊನ್ನೆ ಎಕ್ಸಾಮಲ್ಲಿ ಬಂದಿದ್ದು ಸ್ನೇಹಿತರೆ, ಅಮ್ಮೀಟರ್. ಹಾಗೆ ಅಮ್ಮೀಟರ್ ಏನು ಮಾಡುತ್ತೆ, 1 ಸೆಕೆಂಡಲ್ಲಿ ಒಂದು ವಾಹಕದಲ್ಲಿ ಯಾವ ಸ್ಪೀಡಲ್ಲಿ ಎಲೆಕ್ಟ್ರಿಕಲ್ ಅಂದರೆ ವಿದ್ಯುತ್ ಆವೇಶಗಳು ಹರಿತಾ ಇದೆ ಅವುಗಳ ಒಟ್ಟು ಪರಿಮಾಣವನ್ನು ಅಳತೆ ಮಾಡೋದೇ ದಟ್ ಇಸ್ ದ ಅಮ್ಮೀಟರ್. ಯಾವ ಮೆಜರ್ಮೆಂಟಿಂದ? ಆಂಪೀರ್. ಹಾಗಾದ್ರೆ ಸಿಂಪಲ್, ವಿದ್ಯುತ್ ಪ್ರವಾಹಗಳನ್ನು ಅಳೆಯುವ SI ಏಕಮಾನ ಆಂಪೀರ್. ನೆಕ್ಸ್ಟ್, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಮ್ಮೀಟರ್. ಸೊ ಸ್ನೇಹಿತರೆ, ಪ್ರವಾಹ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹರಿಬೇಕಪ್ಪ, ಸುಮ್ಮನೆ ಹರಿತದ?
ಆ ಆವೇಶಗಳು ಹರಿಲಿಕ್ಕೆ ಹೊರಗಡೆಯಿಂದ ಶಕ್ತಿ ಬೇಕಲ್ವಾ? ಸಿಂಪಲ್. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಆವೇಶಗಳು ತರುವಲ್ಲಿ ಆದ ಕೆಲಸ, ಆದ ವರ್ಕ್, ಆ ವರ್ಕಿಗೆ ಏನಂತ ಕರಿತೀವಿ ನಾವು? ವೋಲ್ಟೇಜ್. ಕನ್ನಡದಲ್ಲಿ ವಿಭವಾಂತರ ಅಂತ ಕರಿತೀವಿ ಸ್ನೇಹಿತರೆ. ವೋಲ್ಟೇಜ್. ಇದು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಆವೇಶ ತರುವಲ್ಲಿ ಆಗಿರ್ತಕ್ಕಂಥ ಕೆಲಸಕ್ಕೆ ಅಂತ ಕರಿತೀವಿ ವೋಲ್ಟೇಜ್. ಹಾಗಾದರೆ ವೋಲ್ಟೇಜ್ ಆರ್ ವಿಭವಾಂತರ. ಈ ವಿಭವಾಂತರವನ್ನು ಯಾವುದರ ಮೂಲಕ ಅಳಿತೀವಿ ಅಂದರೆ ವೋಲ್ಟ್ ಮೂಲಕ ಅಳಿತೀವಿ ಸ್ನೇಹಿತರೆ. ಹಾಗಾದರೆ ವೋಲ್ಟ್, ಈ ವಿಭವಾಂತರ ನಮ್ಮ ಅಳೆಯುವ ಸಾಧನ ಯಾವುದಪ್ಪ ಅಂದರೆ ದಟ್ ಇಸ್ ದ ವೋಲ್ಟಾ ಮೀಟರ್. ಹಾಗಾದರೆ ಸಿಂಪಲ್. 1 ಸೆಕೆಂಡ್ನಲ್ಲಿ ವಾಹಕದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಆಂಪೀರ್ ಅಮ್ಮೀಟರ್. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅದೇ ವಾಹಕದಲ್ಲಿರುವ ಆವೇಶಗಳನ್ನು ತರುವಲ್ಲಿ ಆದ ಕೆಲಸ ವೋಲ್ಟ್. ವಿಭವಾಂತರ ವೋಲ್ಟ್ನ ಮೂಲಕ ಅಳೆಯುವ ಏಕಮಾನ ವೋಲ್ಟ್, ಅಳೆಯುವ ಸಾಧನ ವೋಲ್ಟಾಮೀಟರ್. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಒಂದು ವಾಹಕದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ. ಎಸ್, ವಿದ್ಯುತ್ ಪ್ರವಾಹ ಬರ್ರಂತ ಹರಿತದ? ನೋ. ರೋಡ್ ಹೇಗಿರುತ್ತೋ ಹಾಗೆ, ಬಸ್ ಸ್ವಯಂಕಂತ ಹೋಗೋದಿಲ್ಲ. ಸಮ್ ರೋಡ್ ಡ್ಯಾಮೇಜ್ ಆಗಿರ್ಬೋದು, ಕೆಲವು ಹೈವೇ ರೋಡ್ ಇರ್ಬೋದು, ಕೆಲವು ಟಾರ್ ರೋಡ್ ಇರ್ಬೋದು, ಕೆಲವು ಸಿಮೆಂಟ್ ರೋಡಲ್ಲಿ ಸೂಪರ್ ಆಗಿ ಹೋಗುತ್ತೆ, ಅದೇ ಹಳ್ಳಿ ರೋಡಲ್ಲಿ ಸಮಸ್ಯೆ. ಈ ಥರ ಈ ವಾಹಕದಲ್ಲಿ ವಿದ್ಯುತ್ ಹರಿಬೇಕಾದ್ರೆ ಈ ವಿದ್ಯುತ್ ಪ್ರವಾಹಕ್ಕೆ ಅಡೆತಡೆ ಉಂಟಾಗತ್ತೆ. ಆ ವಿದ್ಯುತ್ ಪ್ರವಾಹಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂತಹ ಸಾಧನವೇ, ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥ ಆ ವಸ್ತುವಿನ ಗುಣವೇ ವಿದ್ಯುತ್ ರೋಧ. ಹಾಗಾದರೆ ವಿದ್ಯುತ್ ರೋಧ ಈ ವಿದ್ಯುತ್ ಪ್ರವಾಹಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥ ಗುಣ. ವಿದ್ಯುತ್ ರೋಧ ಜಾಸ್ತಿ ಆದರೆ ಪ್ರವಾಹ ಏನಾಗುತ್ತೆ? ಕಡಿಮೆ ಆಗುತ್ತೆ. ವೋಲ್ಟೇಜ್ ದಟ್ ಇಸ್ ಇದು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಕೆಲಸ ಭಾರಿ ಮಾಡಬೇಕಾಗತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಿದ್ಯುತ್ ಶಕ್ತಿ ಅವಲಂಬಿಸಿರುವ ಅಂಶಗಳು ವಿದ್ಯುತ್ ಪ್ರವಾಹ, ವಿಭವಾಂತರ, ವಿದ್ಯುತ್ ರೋಧ. ಹಾಗಾದರೆ ಪ್ರತಿಯೊಂದು ವಸ್ತುಗಳಿಗೆ ತನ್ನದೇ ಆಗಿರ್ತಕ್ಕಂಥ ರೋಧ ಇರುತ್ತೆ. ಅತ್ಯಂತ ಕಡಿಮೆ ವಿದ್ಯುತ್ ರೋಧವನ್ನು ಹೊಂದಿರತಕ್ಕಂಥ ವಸ್ತು ಬೆಳ್ಳಿಯ ವಿದ್ಯುತ್ ವಾಹಕತೆ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಹಾಗಾದರೆ ಒಂದೇ ರೋಧವನ್ನು ಹೊಂದಿರತಕ್ಕಂಥ ವಸ್ತುವಿನ ರೋಧವನ್ನು ಬದಲಾವಣೆ ಮಾಡಬಹುದಾ? ಅದಕ್ಕೆ ವೇರಿಯಬಲ್ ವೋಲ್ಟೇಜ್ ಅಂತ ಕರಿತೀವಿ. ಹಾಗಾದರೆ ವೇರಿಯಬಲ್ ವೋಲ್ಟೇಜನ್ನು ಮಾಡ್ತಕ್ಕಂಥ ಡಿವೈಸ್, ಸಾಧನ ಇದೆಯಲ್ವಾ, ದಿಟ್ ಈಸ್ ರಿಯೋಸ್ಟ್ಯಾಟ್. ಸಿಂಪಲ್. ವಿದ್ಯುತ್ ರೋಧವನ್ನು ಬದಲಾಯಿಸುವ ಸಾಧನ. ಸೊ ಸ್ನೇಹಿತರೆ, ಪ್ಯಾರಲಲ್ ಅಂಡ್ ಸೀರೀಸ್ ದಟ್ ಈಸ್ ಸಮಾಂತರ ಜೋಡಣೆ, ಸರಣಿ ಜೋಡಣೆ. ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಯುತ್ತೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಹರಿಯುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಸರ್ಕ್ಯೂಟಿಗೆ ಏನಾದರೂ ಕೂಡ ವಿದ್ಯುತ್ ಬರ್ತಾನೆ ಇರುತ್ತೆ. ಇಲ್ಲಿ ಒಂದು ಸರ್ಕ್ಯೂಟಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಇಡೀ ಸೀರೀಸ್ ಏನಾಗ್ಬಿಡತ್ತೆ? ಆಫ್ ಆಗತ್ತೆ. ದಟ್ ಇಸ್ ದ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ರೋಧ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ರೋಧವನ್ನು ಕಡಿಮೆ ಮಾಡಲಿಕ್ಕೆ ಸರ್ಕ್ಯೂಟನ್ನು ಬೇರೆ ಬೇರೆ ಆ್ಯಂಗಲಲ್ಲಿ, ಬೇರೆ ಬೇರೆ ಡಿವೈಸಲ್ಲಿ, ಬೇರೆ ಬೇರೆ ಪ್ಯಾರಲಲ್ ಅಥವಾ ಬೇರೆ ಬೇರೆ ಇದರಲ್ಲಿ ಸಮಾಂತರವಾಗಿ ಜೋಡಿಸಿ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸಿಂಪಲ್. ಒಂದು ಏಕಮಾನ ಕಾಲದಲ್ಲಿ ಹರಿಯುವ ವಿದ್ಯುತ್ ಶಕ್ತಿಯ ಪ್ರಮಾಣಕ್ಕೆ ಏನಂತ ಕರಿತೀವಿ? ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ಜೋಲ್. ವ್ಯಾವಹಾರಿಕ ಏಕಮಾನ ಯಾವುದು ಅಂತ ಕೇಳಿದರೆ ದಟ್ ಈಸ್ ವ್ಯಾಟ್ ಸ್ನೇಹಿತರೆ. ವ್ಯಾವಹಾರಿಕ ಏಕಮಾನ ವ್ಯಾಟ್. ಕಾಮನ್ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಜೋಲ್. ಫ್ಯೂಸ್. ಸೊ ಸಿಂಪಲ್. ನಮ್ಮ ಮನೆಯಲ್ಲಿರ್ತಕ್ಕಂಥ ಏನು ಹರಿತಕ್ಕಂಥ AC ವಿದ್ಯುತ್ ಇದೆಯಲ್ವಾ, ಈ AC ವಿದ್ಯುತ್ತಿಂದ ಯಾವುದೇ ತೊಂದರೆ ಆಗಬಾರದು ಎಂಬ ನಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಬಳಸ್ತಕ್ಕಂತಹ ಸಾಧನವೇ ಫ್ಯೂಸ್. ಹಾಗಾದರೆ ಫ್ಯೂಸ್ ಹೇಗೆ ಕೆಲಸವನ್ನು ಮಾಡುತ್ತೆ ಅಂದರೆ, ನಮ್ಮ ಏನು ಮನೆಯಲ್ಲಿರ್ತಕ್ಕಂತಹ ಏನು ಆ ಸರ್ಕ್ಯೂಟ್ ವಿದ್ಯುತ್ ಮಂಡಲನ ಅರೇಂಜ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿರ್ತಕ್ಕಂತಹ ವಾಹಕದ ತಂತಿಗಳ ಕರಗುವ ಬಿಂದುವಿಗಿಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥದ್ದೇ ಫ್ಯೂಸ್. ನಮ್ಮ ಮನೆಯಲ್ಲಿ ವಿದ್ಯುತ್ ಜಾಸ್ತಿ ಬಂತು, ಎಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕ್ಯೂಟ್ ಹಾಳಾಗ್ಬಿಡುತ್ತೋ ಅಂತ ಮನೆಗೆ ಫಸ್ಟ್ ಎಂಟ್ರಿ ಆಗೋದು ಫ್ಯೂಸು. ಫ್ಯೂಸಿಗೆ ಓವರ್ ವೋಲ್ಟೇಜ್ ಬಂತು ಅಂದರೆ ಏನಾಗ್ಬಿಡುತ್ತೆ? ಅದು ಅದೇ ಕರಗಿಬಿಡುತ್ತೆ. ಕರಗಿ ಬಿಟ್ಟಾಗ ನಮ್ಮ ಮನೆಗೆ ಬರ್ತಕ್ಕಂಥ ಕರೆಂಟನ್ನು ಏನು ಮಾಡುತ್ತೆ? ಡಿಸ್ಕನೆಕ್ಟ್ ಮಾಡುತ್ತೆ. ಮನೇಲಿ ಇರ್ತಕ್ಕಂಥ ಇಡೀ ಸರ್ಕ್ಯೂಟ್ ಏನು ಮಾಡ್ಕೊಳ್ಳುತ್ತೆ? ಉಳ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಇಡೀ ಸರ್ಕ್ಯೂಟನ್ನು ಉಳಿಸ್ತಕ್ಕಂಥ ಒಂದು ಸಾಧನ ಫ್ಯೂಸ್. ಹೇಗೆ ಅಂದರೆ, ಮನೆಯಲ್ಲಿರ್ತಕ್ಕಂತಹ ಏನು ವಾಹಕಗಳ ತಂತಿಗಳ ಕರಗುವ ಬಿಂದುವಿಗಿಂತ ಫ್ಯೂಸ್ನ ಕರಗುವ ಬಿಂದು ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಮೋಟಾರ್. ಏನಾಗಿ ಹೇಳ್ತಿರ್ತೀನಿ, ಮೋಟಾರ್ ಅಂದರೆ ಏನು? ಎಕ್ಸಾಂಪಲ್, ನಾವು ಮಿಕ್ಸಿಯನ್ನು ಕರೆಂಟಲ್ಲಿ ಹಾಕ್ತೀವಿ. ಕರೆಂಟ್ ಬಂತು, ಅಯ್ಯೋ ವಿದ್ಯುತ್ ಶಕ್ತಿ ಬಂತು, ಡ್ರರ್ ಮಿಷನ್ ತಿರುಗ್ತು, ಯಂತ್ರ ತಿರುಗ್ತು. ಹಾಗಾದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಮೋಟಾರ್. ನೋಡಿ, ಈಗ ಡೈನಮೋ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ಏನು ಮಾಡ್ತೀವಿ? ಒಂದು ಎಳಿತೀವಿ ಬೆಲ್ಟಿಂದ, ಡಗ 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 ಮಿಷನ್ ತಿರುಗ್ತು.
ಬಲ್ಬ್ ಮೆಲ್ಲ ಹೊತ್ಕೊಳ್ಳುತ್ತೆ. ಸಿಂಪಲ್. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂದರೆ ಮೋಟರ್. ಹಾಗಾದರೆ ಸಿಂಪಲ್. ಇದು ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಉಲ್ಟಾ ಎಲೆಕ್ಟ್ರಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದು ಫ್ಲಮಿಂಗನ ಬಲಗೈ ನಿಯಮ, ಇದು ಫ್ಲಮಿಂಗನ ಎಡಗೈ ನಿಯಮದ ಆಧಾರದ ಮೇಲಿದೆ. ಎರಡೂ ಕೂಡ ಒಂದೇ ತತ್ವ, ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವ. ಹಾಗಾದರೆ ಮೋಟಾರ್ ಡೈನಾಮೋ ಯಾವ ತತ್ವದ ಆಧಾರದ ಮೇಲೆ ಇದೆ? ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವ. ಯಾವ ನಿಯಮ? ದಿಸ್ ಇಸ್ ರೈಟ್ ಹ್ಯಾಂಡ್ ರೂಲ್, ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಫಾರ್ಮರ್ ಅಂಡ್ ಇಂಡಕ್ಷನ್ ಕಾಯಿಲ್. ಕನ್ನಡದಲ್ಲಿ ಟ್ರಾನ್ಸ್ಫಾರ್ಮರ್, ನೆಕ್ಸ್ಟ್ ಇಂಡಕ್ಷನ್ ಕಾಯಿಲ್ಗೆ ಕನ್ನಡದಲ್ಲಿ ಪ್ರೇರಣಾ ಸುರುಳಿ ಅಂತ ಕರಿತೀವಿ ಸ್ನೇಹಿತರೆ. ಏನಿದು ನೋಡಿದ್ದೀವಿ ನಾವು ನಮ್ಮ ಬೀದಿಗೆ ಹೋದಾಗ, ನಮ್ಮ ಏರಿಯಾಕ್ಕೆ ಹೋದಾಗ ವಿದ್ಯುತ್ ಕಂಬಗಳಿಂದ ಅಲ್ಲಲ್ಲ ಒಂದೊಂದು ಟಿ ಸಿ ಹಾಕಿರ್ತಾರೆ. ಟಿ ಸಿ ಟ್ರಾನ್ಸ್ಫಾರ್ಮರ್. ಈ ಟಿ ಸಿ ಯಾಕೆ ಹಾಕಿರ್ತಾರೆ? ಏನಿಲ್ಲ, ವೋಲ್ಟೇಜ್ ಕಡಿಮೆ ಆದರೆ ಅದನ್ನು ಹೆಚ್ಚಿಗೆ ಮಾಡಿ ಕೊಡೋಕ್ಕೆ, ಅಥವಾ ವೋಲ್ಟೇಜ್ ಹೆಚ್ಚಿಗೆ ಬಂದರೆ ಅದನ್ನು ಕಡಿಮೆ ಮಾಡಿ ಆ ಏರಿಯಾಕ್ಕೆ ಕೊಡೋಕ್ಕೆ. ಹಾಗಾದರೆ ಎ ಸಿ ವಿದ್ಯುತ್ತನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವ ಸಾಧನ ಟ್ರಾನ್ಸ್ಫಾರ್ಮರ್. ಈಗ ಯಾವುದೋ ಒಂದು ಏರಿಯಾದಲ್ಲಿ ಕರೆಂಟ್ ಕಡಿಮೆ ಇದೆ ಅಂದರೆ ಅಲ್ಲಿ ಕರೆಂಟ್ ಹೆಚ್ಚು ಮಾಡೋ ಟ್ರಾನ್ಸ್ಫಾರ್ ಹಾಕ್ತಾರೆ. ಯಾವುದೋ ಒಂದು ಏರಿಯಾದಲ್ಲಿ ಅಯ್ಯೋ ಬಲ್ಬ್ ಹಾಕಿದ ತಕ್ಷಣ ಹೋಗ್ತಾ ಇದೆ, ಟಿ ವಿ ಹಾಕಿದ ತಕ್ಷಣ ಹೋಗ್ತಾ ಇದೆ, ಹೆವಿ ವೋಲ್ಟೇಜ್ ಇದೆ ಅಂದಾಗ ಆ ವೋಲ್ಟೇಜನ್ನು ಕಡಿಮೆ ಮಾಡೋಕ್ಕೆ ಟಿ ಸಿ. ಈ ಥರ ಎ ಸಿ ವಿದ್ಯುತ್ತನ್ನು ಹೆಚ್ಚು ಮತ್ತು ಕಡಿಮೆ ಮಾಡಲು ಬಳಸ್ತಕ್ಕಂಥ ಸಾಧನ ಟ್ರಾನ್ಸ್ಫಾರ್ಮರ್. ಹೆಚ್ಚು ಮಾಡಲಿಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಕಡಿಮೆ ಮಾಡಲಿಕ್ಕೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎ ಸಿ ವಿದ್ಯುತ್ತನ್ನು, ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ವಿದ್ಯುತ್ತನ್ನು ಹೆಚ್ಚು ಮತ್ತು ಕಡಿಮೆ ಮಾಡಲು ನಮ್ಮ ಬೀದಿಗಳಲ್ಲಿ ಅಥವಾ ನಮ್ಮ ಏರಿಯಾಗಳಲ್ಲಿ ಹಾಕಿರ್ತಕ್ಕಂಥ ಮಿಷನ್, ದಟ್ ಇಸ್ ಟ್ರಾನ್ಸ್ಫಾರ್ಮರ್. ಇಂಡಕ್ಷನ್ ಕಾಯಿಲ್, ಇದು ಡಿ ಸಿ ವಿದ್ಯುತ್ತನ್ನು ಹೆಚ್ಚು ಮಾಡಲು ಬಳಸುವ ಸಾಧನ. ಡಿ ಸಿ ವಿದ್ಯುತ್ತನ್ನು ಕಡಿಮೆ ಮಾಡಕ್ಕೆ ಬರೋದಿಲ್ಲ. ಡಿ ಸಿ ವಿದ್ಯುತ್ತನ್ನು ಹೆಚ್ಚು ಮಾಡಲು ಬಳಸುವ ಸಾಧನ ಪ್ರೇರಣಾ ಸುರುಳಿ. ಎ ಸಿ ವಿದ್ಯುತ್ತನ್ನು ಹೆಚ್ಚು ಕಡಿಮೆ ಮಾಡಲು ಬಳಸ್ತಕ್ಕಂತಹ ಸಾಧನ ದಟ್ ಈಸ್ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಬ್ಯೂಟಿ ಟಾಪಿಕ್, ಎಲೆಕ್ಟ್ರಾನಿಕ್ಸ್. ಏನು ವಿದ್ಯುತ್ ನೋಡಿದಿ ಇಲ್ಲಿವರೆಗೂ ಎಲೆಕ್ಟ್ರಿಕಲ್. ಆ ಎಲೆಕ್ಟ್ರಿಕಲಲ್ಲಿ ಟೆಕ್ನಾಲಜಿಯನ್ನು ಅಪ್ಲೈ ಮಾಡಿ ಹೊಸ ಒಂದು ಬ್ರಾಂಚ್ ಆಗತ್ತೆ. ದಟ್ ಬ್ರಾಂಚ್ ಈಸ್ ಎಲೆಕ್ಟ್ರಾನಿಕ್ಸ್. ಸೊ ಸ್ನೇಹಿತರೆ, ಎಲೆಕ್ಟ್ರಾನಿಕ್ಸ್ ಅನ್ನೋದು ಯಾವ ಪದದಿಂದ ಬಂದಿದೆ? ಎಲೆಕ್ಟ್ರಾನ್ ಎಂಬ ಪದದಿಂದ ಬಂದಿದೆ. ಈ ಎಲೆಕ್ಟ್ರಾನಿಕ್ಸ್ ದುನಿಯಾದ ರಾಜ ಯಾರು? ಸಿಲಿಕಾನ್ ಅಂಡ್ ಜರ್ಮೇನಿಯಂ. ಹಾಗಾದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಮಾಡೋದ್ರಿಂದ ಬೆಂಗಳೂರನ್ನು ಏನಂತ ಕರಿತೀವಿ ನಾವು? ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಯಾಕೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ರೆಡಿ ಮಾಡ್ತೀವಿ ಅಂದರೆ, ಬೆಂಗಳೂರು ಸಿಲಿಕಾನ್ ತನ್ನ ಎಲೆಕ್ಟ್ರಾನಿಕ್, ತನ್ನ ಅರೆವಾಹಕದ ಗುಣವನ್ನು ತೋರಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಉತ್ತಮವಾಗಿರ್ತಕ್ಕಂಥ ಉಷ್ಣತೆಯನ್ನು ಹೊಂದಿರೋದ್ರಿಂದ ಬೆಂಗಳೂರಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಸಾಮಾನುಗಳಾಗತ್ತೆ. ಈ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಮಾಡ್ಕೊಳ್ಳಿಕ್ಕೆ ನಾವು ಸಿಲಿಕಾನನ್ನು ಬಳಸ್ಕೊಳ್ತೀವಿ. ಹಾಗಾಗಿ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅಮೆರಿಕದ ನ್ಯೂಯಾರ್ಕನ್ನು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಇರಲಿ ಬಿಡಿ. ಈ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಇದೆಯಲ್ವಾ, ಇವು ಶುದ್ಧ ಅರೆವಾಹಕಗಳು. ಇವುಗಳಿಗೆ ಉಷ್ಣ ಕೊಟ್ಟಾಗ ಎಲೆಕ್ಟ್ರಾನ್ ಬಿಡುವ ಗುಣವನ್ನು ಹೊಂದಿರುತ್ತೆ. ಈ ಶುದ್ಧ ಅರೆವಾಹಕಗಳು ಅಂದರೆ ಸಿಂಪಲ್, ರಂಧ್ರಗಳು ಮತ್ತು ಎಲೆಕ್ಟ್ರಾನ್ಗಳು ಸಮಾನ ಸಂಖ್ಯೆಯಲ್ಲಿರೋದಕ್ಕೆ ಶುದ್ಧ ಅರೆವಾಹಕಗಳು ಅಂತ ಕರಿತೀವಿ ಸ್ನೇಹಿತರೆ. ಈ ಶುದ್ಧ ಅರೆವಾಹಕಗಳು ಸಿಲಿಕಾನ್ ಅಂಡ್ ಜರ್ಮೇನಿಯಂ. ಈ ಶುದ್ಧ ಅರೆವಾಹಕಗಳಿಗೆ ಇತರೆ ಧಾತುಗಳನ್ನು ಬೆರೆಸಿ, ಹೊರಗಡೆಯಿಂದ ಬೇರೆ ಧಾತುಗಳನ್ನು ಬೆರೆಸಿ ಯಾವ ಅರೆವಾಹಕಗಳನ್ನಾಗಿ ಮಾಡ್ಕೊಳ್ತೀವಿ ಅಂದರೆ ಅಶುದ್ಧ ಅರೆವಾಹಕಗಳನ್ನಾಗಿ ಮಾಡ್ಕೊಳ್ತೀವಿ. ಹಾಗಾದರೆ ಶುದ್ಧ ಅರೆವಾಹಕಗಳಿಗೆ ಹೊರಗಡೆಯಿಂದ ಬೇರೆ ಧಾತುಗಳನ್ನು ಬೆರೆಸ್ಕೊಂಡು ಅಶುದ್ಧ ಅರೆವಾಹಕಗಳನ್ನಾಗಿ ಮಾಡ್ಕೊಳ್ತೀವಿ. ಆ ಅಶುದ್ಧ ಅರೆವಾಹಕಗಳು ಯಾವುದಪ್ಪ ಅಂದರೆ, ಒಂದು ಎನ್ ಅರೆವಾಹಕ, ಇನ್ನೊಂದು ಪಿ ಅರೆವಾಹಕ ಸ್ನೇಹಿತರೆ. ಒಂದು ಎನ್ ಅರೆವಾಹಕ, ಇನ್ನೊಂದು ಪಿ ಅರೆವಾಹಕ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಈ ಎನ್ ಅರೆವಾಹಕ, ಪಿ ಅರೆವಾಹಕ ಇದೆಯಲ್ವಾ, ಇವು ಅಶುದ್ಧ ಅರೆವಾಹಕಗಳು. ಅಶುದ್ಧ ಅರೆವಾಹಕಗಳನ್ನು ಯಾವುದರಿಂದ ಮಾಡ್ಕೊಂಡ್ವಿ? ಶುದ್ಧ ಅರೆವಾಹಕಗಳಿಂದ ಮಾಡ್ಕೊಂಡ್ವಿ. ಹೇಗೆ ಮಾಡ್ಕೊಂಡ್ವಿ? ಸಿಂಪಲ್, ಎನ್ ಟೈಪ್, ಪಿ ಟೈಪ್. ಸಿಲಿಕಾನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಸಿಲಿಕಾನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ರಂಜಕದಂತಹ 5 ಎಲೆಕ್ಟ್ರಾನನ್ನು ಡೂಪಿಂಗ್ ಮಾಡಿದಾಗ ಇವುಗಳ ನಡುವೆ ಕೋವೆಲೆಂಟ್ ಬಂಧ ಉಂಟಾಗಿ 1 ಎಲೆಕ್ಟ್ರಾನ್ ಹೆಚ್ಚುವರಿಯಾಗಿ ಉಳಿಯುತ್ತದೆ. ಈ ಎಲೆಕ್ಟ್ರಾನ್ ಸಿಲಿಕಾನನ್ನು ಎನ್ ವಿಧದ ಅರೆವಾಹಕವನ್ನಾಗಿ ಮಾಡುತ್ತದೆ. ಸಿಲಿಕಾನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ ಇದೆ. ಒಂಟಿ ಮಾಡಬೇಕಲ್ವಾ? ಟ್ರೈವೇಲೆಂಟ್. ಬೋರಾನ್, 3 ವೇಲೆನ್ಸಿ ಬೋರಾನ್ ಅಥವಾ ಅಲ್ಯೂಮಿನಿಯಂ ಅಂತ ಧಾತುವನ್ನು ಡೂಪಿಂಗ್ ಮಾಡಿದಾಗ 1 ಎಲೆಕ್ಟ್ರಾನಿನ ಕೊರತೆ ಉಂಟಾಗತ್ತೆ. ಆ ಎಲೆಕ್ಟ್ರಾನಿನ ಕೊರತೆಯನ್ನು ರಂಧ್ರವೆಂದು ಭಾವಿಸಿ, ದಟ್ ಇಸ್ ರಂಧ್ರ. ದಟ್ ಇಸ್ ಪಾಸಿಟಿವ್ ಪ್ರೋಟಾನ್ಸ್.
ಹಾಗಾದ್ರೆ ರಂಧ್ರ ಯಾವ ಚಾರ್ಜನ್ನು ಕ್ಯಾರೀಸ್ ಮಾಡುತ್ತೆ? ಪಾಸಿಟಿವ್ ಚಾರ್ಜ್, ದಟ್ ಇಸ್ ಪಿ ಟೈಪ್ ಅರೆವಾಹಕ, ಪಾಸಿಟಿವ್ ಟೈಪ್ ಅರೆವಾಹಕ, ಎನ್ ಟೈಪ್ ಅರೆವಾಹಕ. ಈ ಥರ ನಾವು ಸಿಲಿಕಾನ್ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಗಳಿಗೆ 5 ಎಲೆಕ್ಟ್ರಾನ್ನ ಡೂಪ್ ಮಾಡಿ, ಸಿಲಿಕಾನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗೆ 3 ಎಲೆಕ್ಟ್ರಾನ್ನ ಡೂಪ್ ಮಾಡಿ, ಒಂಟಿ ಎಲೆಕ್ಟ್ರಾನ್ಗಳನ್ನ ಜಾಸ್ತಿ ಮಾಡಿಕೊಂಡು ಎಲೆಕ್ಟ್ರಾನ್ಗಳ ಕೊರತೆಯನ್ನು ಮಾಡಿಕೊಂಡು ಈ ರಂಧ್ರಗಳು ಎಲೆಕ್ಟ್ರಾನ್ಗಳನ್ನು ಚಲಿಸುವ ಹಾಗೆ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಅನ್ನು ನಾವು ಏನು ಮಾಡ್ಕೋತೀವಿ? ಜನರೇಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಸಿಂಪಲ್ ಶುದ್ಧ ಅರೆವಾಹಕಕ್ಕೆ ಶುದ್ಧ ಅರೆವಾಹಕಗಳಿಗೆ ಇತರೆ ಧಾತುಗಳನ್ನು ಬೆರೆಸಿ ಅದರ ವಾಹಕತ್ವವನ್ನು ಹೆಚ್ಚಿಸುವ ವಿಧಾನಕ್ಕೆ ಡೂಪಿಂಗ್ ಅಂತ ಕರಿತೀವಿ. ಅದರಲ್ಲಿ ಏನು ಬೆರಕೆ ಮಾಡ್ತೀವಿ, ಆ ಬೆರಕೆ ಮಾಡ್ತಕ್ಕಂಥ ಧಾತುಗಳಿಗೆ ನಾವೇನಂತ ಕರಿತೀವಿ? ಡೂಪೆಂಟ್. ಹಾಗಾದ್ರೆ ಎನ್ ವಿಧದ ಅರೆವಾಹಕದಲ್ಲಿ ಬಳಸಿರುವ ಡೂಪೆಂಟ್ ದಟ್ ಇಸ್ ರಂಜಕ, ಪಿ ವಿಧದ ಅರೆವಾಹಕದಲ್ಲಿ ಬಳಸಿರುವ ಡೂಪೆಂಟ್ ದಟ್ ಇಸ್ ಬೋರಾನ್ ಅಥವಾ ಅಲ್ಯೂಮಿನಿಯಂ. ಸ್ನೇಹಿತರೆ, ಇದರಲ್ಲಿ ಬಳಸ್ತಕ್ಕಂಥ ಡೂಪೆಂಟ್. ಹಾಗಾದ್ರೆ ಇದರಲ್ಲಿ ಬಳಸ್ತಕ್ಕಂಥ ಶುದ್ಧ ಅರೆವಾಹಕ ಸಿಲಿಕಾನ್, ಶುದ್ಧ ಅರೆವಾಹಕ ಸಿಲಿಕಾನ್. ಇದು ಎಲೆಕ್ಟ್ರಾನ್ಗಳ ಮೂಲಕ ವಿದ್ಯುತ್ತನ್ನು ಹರಿಸಿದ್ರೆ ಇದು ರಂಧ್ರಗಳ ಮೂಲಕ ವಿದ್ಯುತ್ತನ್ನು ಹರಿಸತ್ತೆ. ನೆಕ್ಸ್ಟ್ ಪಿ ಎನ್ ಜಂಕ್ಷನ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪಿ ಎನ್ ಜಂಕ್ಷನ್ ಏನಿಲ್ಲ, ಒಂದು ಶುದ್ಧ ಅರೆವಾಹಕ ಸಿಲಿಕಾನ್ನ ಶುದ್ಧ ಅರೆವಾಹಕ ತಗೊಳ್ತೀವಿ, ಒಂದು ಪಕ್ಕಕ್ಕೆ ದಟ್ ಇಸ್ ಪಿ ಟೈಪ್ ಅಂದರೆ 3 ವೇಲೆನ್ಸಿ ಧಾತುವನ್ನು ನಾವು ಡೂಪ್ ಮಾಡ್ತೀವಿ, ಇನ್ನೊಂದು ಪಕ್ಕಕ್ಕೆ ಪಂಚವೇಲೆನ್ಸಿ ಧಾತು ಎನ್ ಟೈಪ್ ಅನ್ನು ಏನು ಮಾಡ್ತೀವಿ? ನಾವು ಡೂಪ್ ಮಾಡ್ತೀವಿ. ಹಾಗಾದ್ರೆ ಒಂದು ಶುದ್ಧ ಅರೆವಾಹಕದ ಒಂದು ತುದಿಗೆ ಪಿ ವಿಧದ ಅರೆವಾಹಕ, ಇನ್ನೊಂದು ತುದಿಗೆ ಎನ್ ವಿಧದ ಅರೆವಾಹಕವನ್ನು ಡೂಪ್ ಮಾಡಿದಾಗ ಬರ್ತಕ್ಕಂಥದ್ದೇ ಪಿ ಎನ್ ಜಂಕ್ಷನ್. ನೋಡಿ, ಹಾಗಾದ್ರೆ P1 ತುದಿ, N1 ತುದಿ, 2 ತುದಿ, ದಟ್ ಇಸ್ ಡೈ ತುದಿ, ಡಯೋಡ್. ಹಾಗಾದ್ರೆ ಸಿಂಪಲ್ ಡಯೋಡ್. ಪಿ ಎನ್ ಜಂಕ್ಷನ್ಗೆ ಏನಂತ ಕರಿತೀವಿ? ನಾವು ಡಯೋಡ್ ಅಂತ ಕರಿತೀವಿ. ಈ ಡಯೋಡ್ ಇದೆಯಲ್ವಾ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿದ್ಯುತ್ ಒಂದೇ ಕಡೆ ಹರಿಯಲು ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಇಸ್ ದ ಡಯೋಡ್. ಹಾಗಾದರೆ ಎ ಸಿ ವಿದ್ಯುತ್ತನ್ನು ಡಿ ಸಿ ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡಲು ಬಳಸ್ತಕ್ಕಂಥ ಸಾಧನ ಯಾವುದು? ಡಯೋಡ್. ಹಾಗಾದರೆ ವಿದ್ಯುತ್ ಒಂದೇ ಕಡೆ ಹರಿಯುವಂತೆ ಮಾಡ್ತಕ್ಕಂಥ ಕ್ರಿಯೆಗೆ ಏನಂತ ಕರಿತೀವಿ? ದಿಷ್ಟಿಕಾರಕ ಅಂತ ಕರಿತೀವಿ ಸ್ನೇಹಿತರೆ. ದಟ್ ಇಸ್ ರೆಸ್ಟಿಫೈಯರ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ರೆಸ್ಟಿಫೈಯರ್ ಅಂದರೆ ವಿದ್ಯುತ್ ಒಂದೇ ಕಡೆ ಹರಿಯಲು ಮಾಡ್ತಕ್ಕಂತಹ ಒಂದು ಡೈರೆಕ್ಷನ್ಗೆ ರೆಸ್ಟಿಫೈಯರ್ ಅಂತ ಕರಿತೀವಿ. ಈ ದಿಷ್ಟಿಕಾರಕ ಎಂಬ ತತ್ವದ ಆಧಾರದ ಮೇಲೆ ಆಗಿರ್ತಕ್ಕಂಥ ಸಾಧನವೇ ಡಯೋಡ್. ಸೊ ನೆಕ್ಸ್ಟ್ 3 ತುದಿಗಳು, ಇನ್ನೊಂದು ತುದಿ ಈ ಕಡೆ ಎನ್, ದಟ್ ಇಸ್ ಎನ್ ಪಿ ಎನ್, 3 ತುದಿಗಳಿಂದ ಆಗಿರ್ತಕ್ಕಂಥ ಸಾಧನಕ್ಕೆ ಅಂತ ಕರಿತೀವಿ ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಈ ಟ್ರಾನ್ಸಿಸ್ಟರ್ನ ಕಂಡುಹಿಡಿದಂಥ ವಿಜ್ಞಾನಿ ದಟ್ ಇಸ್ ಬರ್ಡಿನ್, ಶಾಕ್ಲಿ ಅಂಡ್ ಬ್ರಾಟ್ಲಿ. ಶಾಕ್ಲಿ, ಬ್ರಾಟ್ಲಿ, ಬರ್ಡಿನ್ ಈ 3 ಜನ ಟ್ರಾನ್ಸಿಸ್ಟರನ್ನು ಕಂಡುಹಿಡಿದ್ರು. ಟ್ರಾನ್ಸಿಸ್ಟರ್ಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಆಂಪ್ಲಿಫೈಯರ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಸಿಲೇಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಕೇಳ್ಬೋದು, ಅಸಿಲೇಟರ್ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಆಂದೋಲನಗಳನ್ನು ಪಡಿತಕ್ಕಂಥ ಸಾಧನಕ್ಕೆ ನಾವಂತ ಕರಿತೀವಿ ಅಸಿಲೇಟರ್. ಸೊ ಸ್ನೇಹಿತರೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಾನ್ಸ್ಡ್ಯೂಸರ್. ಏನು ಟ್ರಾನ್ಸ್ಡ್ಯೂಸರ್? ಸಿಂಪಲ್, ನಾನು ಮಾತಾಡ್ತಾ ಇರೋದು ಎಲ್ಲರಿಗೂ ನಿಮಗೆ ಕೇಳಿಸ್ತಾ ಇದೆ. ಇಡೀ ಇಂಡಿಯಾಕ್ಕೆ ನಾನು ಪ್ರಸಾರ ಮಾಡ್ಬೋದು. ಹೇಗೆ ಪ್ರಸಾರ ಮಾಡ್ಬೋದು? ನಾನು ಮಾತಾಡ್ತಾ ಇರೋದು ಶಬ್ದ ತರಂಗಗಳು. ಇಲ್ಲಿ ನಾನು ಮೈಕ್ರೋಫೋನ್ ಇಟ್ಕೊಂಡಿದ್ದೀನಿ. ಈ ಶಬ್ದ ತರಂಗಗಳನ್ನು ಇದು ಎಳ್ಕೊಂಡು ಏನು ಮಾಡ್ತಾ ಇದೆ? ವಿದ್ಯುತ್ ತರಂಗಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಸಿಂಪಲ್, ಶಬ್ದ ತರಂಗಗಳನ್ನು ವಿದ್ಯುತ್ ತರಂಗಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನಕ್ಕೆ ಅಂತ ಕರಿತೀವಿ ಟ್ರಾನ್ಸ್ಡ್ಯೂಸರ್. ಹಾಗಾದರೆ ರೇಡಿಯೋಗಳಲ್ಲಿ ಟ್ರಾನ್ಸ್ಡ್ಯೂಸರ್ ಯಾವುದಪ್ಪ ಅಂದರೆ ದಟ್ ಇಸ್ ಮೈಕ್ರೋಫೋನ್. ಟಿವಿಗಳಲ್ಲಿ ಟ್ರಾನ್ಸ್ಡ್ಯೂಸರ್ ಯಾರಪ್ಪ ಅಂದರೆ ದಟ್ ಇಸ್ ದ ಕ್ಯಾಮರಾ. ಹಾಗಾದರೆ ಸಿಂಪಲ್, ಟ್ರಾನ್ಸ್ಡ್ಯೂಸರ್ ಅಂದರೆ ಅರ್ಥ ಆಗಿದೆ ಅನ್ಕೋತೀನಿ. ಏನು ಶಬ್ದ ತರಂಗಗಳಿದೆ, ಆ ಶಬ್ದ ತರಂಗಗಳನ್ನು ವಿದ್ಯುತ್ ತರಂಗಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಸಾಧನ ಟ್ರಾನ್ಸ್ಡ್ಯೂಸರ್. ಇದನ್ನು ರೇಡಿಯೋದಲ್ಲಿ ಬಳಸ್ತೀವಿ ಸ್ನೇಹಿತರೆ, ಅಂಡ್ ಟಿವಿಯಲ್ಲಿ ಬಳಸ್ತೀವಿ. ಒಂದ್ಸತಿ ಉಲ್ಟಾ ಯೋಚನೆ ಮಾಡಿ. ಶಬ್ದ ತರಂಗಗಳನ್ನು ವಿದ್ಯುತ್ ತರಂಗಗಳನ್ನಾಗಿ ಪರಿವರ್ತಿಸುವ ಸಾಧನ ಟ್ರಾನ್ಸ್ಡ್ಯೂಸರ್, ವಿದ್ಯುತ್ ತರಂಗಗಳನ್ನು ಶಬ್ದ ತರಂಗಗಳನ್ನಾಗಿ ಪರಿವರ್ತಿಸುವ ಸಾಧನ ಟ್ರಾನ್ಸ್ಮೀಟರ್. ಅದು ಸೋನಾರಲ್ಲಿ ಬರುತ್ತೆ. ಸೋನಾರಲ್ಲಿ ಎಲೆಕ್ಟ್ರಿಸಿಟಿ ದಟ್ ಈಸ್ ನೀರಿನ ಒಳಗಡೆ ದಟ್ ಇಸ್ ಅಲ್ಟ್ರಾಸಾನಿಕ್ ಸೌಂಡ್ ಆಗಿ ಮೂವ್ ಆಗುತ್ತೆ. ಹಾಗಾಗಿ ಅಲ್ಲಿ ಟ್ರಾನ್ಸ್ಮೀಟರ್ ದಟ್ ಇಸ್ ಶಬ್ದ ತರಂಗಗಳು ವಿದ್ಯುತ್ ತರಂಗಗಳು ಟ್ರಾನ್ಸ್ಡ್ಯೂಸರ್, ವಿದ್ಯುತ್ ತರಂಗಗಳು ಶಬ್ದ ತರಂಗಗಳು ಟ್ರಾನ್ಸ್ಮೀಟರ್. AM ಅಂಡ್ FM ದಟ್ ಇಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂಡ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಸೊ ಸ್ನೇಹಿತರೆ, ಏನಿಲ್ಲ, AM ಮತ್ತು FM ಸಂಕೇತಗಳಂದರೆ AM ದಟ್ ಇಸ್ ಏನು? ಇಲ್ಲಿ ಆಂಪ್ಲಿಟ್ಯೂಡನ್ನು ಹೇಗೆ ಬೇಕಾದರೂ ಹೆಚ್ಚಿಸ್ಕೋಬಹುದು, ಎಷ್ಟು ಬೇಕಾದರೂ ಸೌಂಡ್ ಕೊಡ್ಕೋಬಹುದು, ಎಷ್ಟು ಬೇಕಾದರೂ ಸೌಂಡ್ ಕಡಿಮೆ ಮಾಡಬಹುದು. ಆದರೆ ಮಾಡ್ಯುಲೇಷನ್ ದಟ್ ಇಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಆಗಿರಲ್ಲ, ಫ್ರೀಕ್ವೆನ್ಸಿ ಕ್ಲಾರಿಟಿ ಇರಲ್ಲ. ಓಯ್ ಧ್ವನಿ ಜಾಸ್ತಿ ಆಗತ್ತೆ, ಕಡಿಮೆ ಆಗತ್ತೆ, ಆದರೆ ಕ್ಲಾರಿಟಿ ಇರೋದಿಲ್ಲ. ದಟ್ ಇಸ್ AM ಸಂಕೇತಗಳು ಅಂತ ಕರಿತೀವಿ. FM ಸಂಕೇತಗಳಿದೆಯಲ್ವಾ, ಧ್ವನಿ ಜಾಸ್ತಿ ಆಗಲ್ಲ. ಯಾಕಂದರೆ ಫ್ರೀಕ್ವೆನ್ಸಿಯನ್ನು ಮಾಡ್ಯುಲೇಷನ್ ಮಾಡಿರ್ತಾರೆ, ಕ್ಲಿಯಾರಿಟಿ ಸೂಪರ್ ಇರುತ್ತೆ. ಆದರೆ ಆಂಪ್ಲಿಟ್ಯೂಡನ್ನು ಮಾಡ್ಯುಲೇಷನ್ ಮಾಡಿರಲ್ಲ. ಹಾಗಾದರೆ ಆಂಪ್ಲಿಟ್ಯೂಡ್ ಅಂದರೆ ತೀವ್ರತೆ, ಜೋರು ಧ್ವನಿ ಅಂಡ್ ಮೆಲುಧ್ವನಿ. ಫ್ರೀಕ್ವೆನ್ಸಿ ಅಂದರೆ
ಕ್ಲಿಯಾರಿಟಿ ಅಂತ, ಕ್ಲಿಯಾರಿಟಿ ಎನರ್ಜೆಟಿಕ್ ಸೌಂಡ್ ಅಂತ. ದಟ್ ಇಸ್ ದ ಇದೆಲ್ಲ ಸೌಂಡ್ ಪಾಠದಲ್ಲಿ ನಿಮಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೋಡಿ, ಎಫ್ ಎಮ್ ಅಂದ ತಕ್ಷಣನೇ ಒಂದು ಬೆಂಗಳೂರಿನ ಸುತ್ತ ಇರುತ್ತೆ ಅಷ್ಟೇ, ಜಾಸ್ತಿ ದೂರ ಬರೋದಿಲ್ಲ, ಮತ್ತೆ ಅದನ್ನು ಡಿ ಜೆ ಥರ ಕೇಳಕ್ಕೆ ಬರೋದಿಲ್ಲ. ಹೆಡ್ಫೋನಲ್ಲಿ ಬ್ಯೂಟಿಫುಲ್ ಆಗಿ ಕೇಳಬೇಕು. ದಟ್ ಈಸ್ ಕ್ಲಿಯಾರಿಟಿ ಇರುತ್ತೆ. ಎಫ್ ಎಮ್, ಎ ಎಮ್ ಇದನ್ನು ನಾವು ಎಲ್ಲಿ ಬೇಕಾದರೂ ಪ್ರಸಾರ ಮಾಡ್ಬೋದು, ಎಷ್ಟು ದೂರ. ಹಾಗೆ ರೇಡಿಯೋದಲ್ಲಿ ಎ ಎಮ್ ಸಂಕೇತಗಳು, ಎಫ್ ಎಮ್ ಆಲ್ರೆಡಿ ನಿಮಗೆ ಗೊತ್ತು. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಹೇಳಿದ್ದೀನಿ. ಸೊ ನೀವು ಫಿಸಿಕ್ಸ್ನ ಒಂದು ಝಲಕ್ಕನ್ನು ಮುಗಿಸ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಒಂದು ಸೋಲಾರ್ ಸಿಸ್ಟಮ್ ಉಳ್ಕೊಂಡಿದೆ. ಈ ಫ್ರಿಕ್ಷನ್ ಮೇಲೆ ಒಂದು ಕ್ವಶನ್ ಬರ್ಬೋದು ನಿಮಗೆ. ಫ್ರಿಕ್ಷನ್ ಏನಿಲ್ಲ ಸ್ನೇಹಿತರೆ, ಈ ಫ್ರಿಕ್ಷನ್ ಅಂದರೆ ಈ ಘರ್ಷಣೆ ಇದೆಯಲ್ವಾ, ಸೊ ಸಿಂಪಲ್ ಚಲಿಸುವ ವಸ್ತು, ಅದಕ್ಕೆ ಸಹಾಯ ಮಾಡ್ತಕ್ಕಂಥ ವಸ್ತು, ಇವುಗಳ ನಡುವೆ ಘರ್ಷಣಾ ಬಲ ಜಾಸ್ತಿ ಇದ್ದಾಗ ಚಲನೆಯ ವೇಗ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಕ್ಸಾಮ್, ನಾವು ಕೆಳಗಡೆ ಚಲಿಸ್ತಕ್ಕಂಥ ವಸ್ತು ತುಂಬ ಗಟ್ಟಿ ಇದ್ದು ಮೇಲ್ಗಡೆ ನಾವು ನಮ್ಮ ಪಾದನೂ ಕೂಡ ಅಷ್ಟೇ ಗಟ್ಟಿ ಇದ್ದಾಗ ಅಲ್ಲಿ ಚಲಿಸ್ತಕ್ಕಂಥ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಈ ರನ್ನಿಂಗ್ಸ್ ಎಲ್ಲ ನಾವು ಸ್ಪೋರ್ಟ್ಸ್ ಶೂಸನ್ನು ಯಾಕೆ ಹಾಕ್ತೀವಿ ಅಂದರೆ ನಮ್ಮ ಪಾದಕ್ಕಿಂತನೂ ಅದರ ಹೀಲ್ಡ್ ಏನಾಗಿರುತ್ತೆ, ಟೈಟ್ ಇರುತ್ತೆ. ನೆಕ್ಸ್ಟ್ ಸಿಂಥೆಟಿಕ್ ರ್ಯಾಕ್, ಅದು ಕೂಡ ಟೈಟ್ ಇರೋದ್ರಿಂದ ಎರಡರಲ್ಲಿ ಘರ್ಷಣೆ ಜಾಸ್ತಿ ಆಗುತ್ತೆ, ಸ್ಪೀಡ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಇಲ್ಲಿ ಮರಳಿನ ಕಣಗಳು ದಟ್ ಇಸ್ ಅದರ ಮೇಲೆ ಓಡಿದಾಗ ಸ್ಪೀಡ್ ಯಾಕೆ ಕಡಿಮೆ ಆಯ್ತು ಅಂತ ಕೇಳ್ತಾರೆ. ಮರಳಿನ ಕಣಗಳಲ್ಲಿ ಇಲ್ಲಿ ಘರ್ಷಣೆ ಏನಾಗುತ್ತೆ, ಕಣಗಳಲ್ಲಿ ಹಂಚಿ ಹೋಗೋದ್ರಿಂದ ನಮ್ಮ ಪಾದದ ಘರ್ಷಣೆ ಜಾಸ್ತಿ ಆಗುತ್ತೆ, ಮರಳಿನ ಕಣಗಳ ಘರ್ಷಣೆ ಏನಾಗ್ಬಿಡತ್ತೆ, ಕಡಿಮೆ ಆಗಿಬಿಡತ್ತೆ. ಆವಾಗ ಚಲನೆಯ ವೇಗ ಅನ್ನತ್ತೆ ಡಿಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕಾಂತಕ್ಷೇತ್ರದ ಮೇಲೆ ಕೂಡ ಕೇಳ್ಬೋದು. ಕಾಂತಕ್ಷೇತ್ರದ ಕಾಂತೀಯತೆಯನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಐರ್ಸ್ಟೆಡ್ ಅಂತಕ್ಕಂತಹ ಏಕಮಾನ. ಸೊ ಇದರಲ್ಲಿ ಈ ಕಾಂತಕ್ಷೇತ್ರದ ಮೇಲೆ, ಸೊ ಕಾಂತಕ್ಷೇತ್ರದ ಅದರ ತುದಿಗಳಲ್ಲಿ ಕಾಂತಕ್ಷೇತ್ರ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದರ ಸೆಂಟ್ರಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಅತಿ ಹೆಚ್ಚು ಕಾಂತೀಯ ಗುಣವನ್ನು ಹೊಂದಿರತಕ್ಕಂಥ ವಸ್ತುಗಳಿಗೆ ಫೆರೋ ಕಾಂತೀಯ ವಸ್ತುಗಳು ಅಂತ ಕರಿತೀವಿ ಸ್ನೇಹಿತರೆ. ಇವೆಲ್ಲ ಡೀಟೇಲ್ ಕ್ಲಾಸನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೊಂದು ಸತಿ ಹೇಳ್ತಿದ್ದೀನಿ ಸ್ನೇಹಿತರೆ, ಸಬ್ಸ್ಕ್ರೈಬನ್ನು ಮಾಡಿಸಿ. ನೀವು ನಿಮ್ಮ ಚಾನಲ್, ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ನಿಮಗೇನು ಬೇಕೋ ಅವೆಲ್ಲ ಕೊಡುವ ನಿಟ್ಟಿನಲ್ಲಿ ನನ್ನ ಬ್ರೈನ್ ಸೆಟ್ಟನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಖುಷಿಯನ್ನು ಕೊಡ್ತಾ ಹೋದರೆ ನಿಮಗೆ ಸ್ಕಿಲ್ ಇದೆ, ಅನೇಕ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ಗಳನ್ನು ನಾನು ಎಲಾಬೊರೇಟ್ ಮಾಡಲಿಕ್ಕೆ ಉತ್ಸಾಹಕನಾಗಿದ್ದೇನೆ. ತಾವು ನಮಗೆ ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ವಿಡಿಯೋವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಅಂತ ಹೇಳ್ತಾ, ನೀವು ಎಲ್ಲರೂ ಸೇರಿ ಭವ್ಯ ಭಾರತವನ್ನು ಕಟ್ಟುವ ಫಸ್ಟ್ ನಮ್ಮ ಜೀವನವನ್ನು ಬ್ಯೂಟಿಫುಲ್ ಬಂಗಾರದ ಜೀವನವನ್ನು ಮಾಡಿಕೊಳ್ಳುವ. ನಮ್ಮ ಜೀವನ ಬಂಗಾರದ ಜೀವನ ಆಯಿತು ಅಂದರೆ ನಮ್ಮ ಭಾರತದ ಜೀವನವು ಕೂಡ ತನ್ನಷ್ಟಕ್ಕೆ ತಾನೇ ಬಂಗಾರದ ಜೀವನ ಆಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಸ್ಲೈಡನ್ನು ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶಂಕರ್.